ಕಲ್ಯಾಣ್ ಜ್ಯುವೆಲ್ಲರ್ಸ್. ನಾನಿರುವುದೇ ನಿಮಗಾಗಿ. ಆಸೆ. ಎಷ್ಟೊಂದು ಆಸೆಗಳಿದೆ ನೋಡಿ. ಏನೇನೋ ಆಸೆಗಳು ಬರುತ್ತೆ, ವಿಭಿನ್ನವಾದ ಆಸೆಗಳು ಬರುತ್ತೆ. ಒಂದೊಂದು ಸತಿ ಈ ಆಸೆನ ನೆರವೇರ್ಸೋಕ್ಕಾಗುತ್ತೆ ಅಂತ ಭಯನೂ ಆಗುತ್ತೆ. ಒಂದೊಂದು ಸತಿ ಡೇಂಜರಸ್ ಆಸೆಗಳು ಬರ್ಬಿಡುತ್ತೆ. ಇದನ್ನು ಹೆಂಗಪ್ಪ ನೆರವೇರಿಸೋದು ಅಂತ ಅಂದ್ಕೊಂಡಾಗ ಸಾಕಷ್ಟು ಆಸೆಗಳು ಬಂತು, ಇಮೇಲ್ಸ್ಗಳು ಬಂತು, ಲೆಟರ್ಸ್ಗಳು ಬಂತು. ಏನು ಮಾಡೋಣ ಅಂತ ಯೋಚನೆ ಮಾಡಿದೆ. ಅದನ್ನು ನೀವೇ ನೋಡಿ. ನಾನೀಗ ಸಪ್ಲೈಯರ್ ಆಗಿದ್ದೀನಿ, ಇನ್ನು ಒಂದು ಹೋಟ್ಲ್ ಮಾಲೀಕರಾಗುವಂಥ ಆಸೆ. ಜೋಗಿ ಹಾಡು ಭಾಳ ಇಷ್ಟ ನನಗೆ. ಅದು ಇನ್ನೊಂದು ಸತಿ ನೀವು ತೋರಿಸಿದ್ರೆ ಭಾಳ ಸಂತೋಷ ನನಗೆ. ಒಳ್ಳೆ ನಾಗರಿಕನಾಗಿ ಸೊಸೈಟಿನಲ್ಲಿ ರೆಸ್ಪೆಕ್ಟೇಬಲ್ ಆಗಿ ಬದುಕಬೇಕು ಅಂತ ಆಸೆ. ರಿತಿಕ್ ರೋಷನ್ನ ಮೀಟ್ ಮಾಡಬೇಕು ಅನ್ನೋ ದೊಡ್ಡ ಆಸೆ ಇದೆ. ಶಿವಣ್ಣ ಬಸ್ಸಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಆಸೆ. ದುಬೈನಲ್ಲಿ ನಡೆಯುತ್ತಿರುವ ಥ್ರೋಬಾಲ್ ವರ್ಲ್ಡ್ ಕಪ್ಗೆ ಇಂಡಿಯಾ ಟೀಮ್ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದೀನಿ. ಇಷ್ಟು ಆಸೆಗಳಲ್ಲಿ ರೇಣುಕಾ ಅಂತ ಒಬ್ಬರು, ಅವ್ರ ಆಸೆ. ಇದ್ರಲ್ಲಿ ನಂಗೆ ಇಷ್ಟ ಆಗಿದ್ದ ಆಸೆ ಯಾಕಂದರೆ ರಿಲೇಷನ್ಶಿಪ್ ಯಾವ್ಯಾವ ರೀತಿ ಇರುತ್ತೆ ನೋಡಿ. ಅಣ್ಣ ತಮ್ಮ, ತಂದೆ ತಾಯಿ, ಅಣ್ಣ ತಂಗಿ, ಆ ರೀತಿ ಸಿಕ್ಕಾಪಟ್ಟೆ ಸಂಬಂಧಗಳಿರ್ತವೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಸಂಬಂಧ ಅಂದರೆ ಗಂಡ ಹೆಂಡತಿ. ಇದು ಪ್ರತಿಯೊಬ್ಬರ ಜೀವನದಲ್ಲೂ ತುಂಬ ತುಂಬ ಇಂಪಾರ್ಟೆಂಟ್. ಅಂದರೆ ಯಾಕಂದರೆ ಒಂದು ಹೊಸ ಜೀವನ ಶುರು ಮಾಡ್ತಾರೆ. ಕೆಲವ್ರ ಜೀವನದಲ್ಲಿ ಅದು ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ. ಇನ್ನು ಕೆಲವ್ರ ಜೀವನದಲ್ಲಿ ಅದು ಉಲ್ಟಾದಾಗ ಯಾವ್ಯಾವ ರೀತಿ ಪರಿಣಾಮ ಫೇಸ್ ಮಾಡ್ಬೋದು. ಅದಕ್ಕೆ ರೇಣುಕಾನೇ ಸಾಕ್ಷಿ. ರೇಣುಕಾನೇ ಬಂದು ಒಂದು ಆಸೆ ಹೊತ್ಕೊಂಬಂದಿದೆ. ಆ ಆಸೆ ಏನು ಅಂತ ಅವ್ರ ಬಾಯಲ್ಲಿ ಕೇಳೋಣ. ಸೊ ಲೆಟ್ಸ್ ವೆಲ್ಕಮ್ ರೇಣುಕಾ. ನಮಸ್ಕಾರ ರೇಣುಕಾ ಅವರೇ, ಎಲ್ಲಿಂದ ಬರ್ತಾ ಇದ್ದೀವಿ? ಶ್ರವಣ ಬೆಳಗೊಳ. ಓಕೆ, ಯಾರ್ಯಾರಿದ್ದೀರಾ ನಿಮ್ಮ ಫ್ಯಾಮಿಲಿಗೆ? ನಮ್ಮ ಫ್ಯಾಮಿಲಿ ನಾನು ಒಬ್ಬಳೇ ಒಂಟಿಯಾಗಿದ್ದೀನಿ. ಇಲ್ಲಮ್ಮ, ನಿಮ್ಮ ತಂದೆ ತಾಯಿ? ತಂದೆ ತಾಯಿ ಇದ್ದಾರೆ, ಆದರೆ ಯಾರೂ ಇಲ್ಲ, ಯಾರೂ ನೋಡ್ಕೊಳ್ಳಲ್ಲ ಸರ್ ನನಗೆ. ಮತ್ತೆ ನೀವು ಒಬ್ಬರೇ ಇದ್ದೀರಮ್ಮ? ನಾನು ನನ್ನ ಮಗ ಇಬ್ಬರೇ ಇರೋದು ಸರ್. ಈಗ ಪಾರ್ಲರ್ ಮಾಡ್ಕೊಂಡಿದ್ದೀನಿ, ಆದರೆ ಪಾರ್ಲರು ನಡೀತಾ ಇಲ್ಲ ಸರ್. ನನಗೆ ಹೊಟ್ಟೆ ಊಟಕ್ಕೂ ತೊಂದರೆ ಆಗೈತೆ ಸರ್ ನನಗೆ. ಇಲ್ಲಮ್ಮ, ನಿಮ್ಮ ತಂದೆ ಯಾವಾಗಮ್ಮ? ನಿಮ್ಮ ಏಜ್ ಏನಮ್ಮ? 27. 27. ಯಾವಾಗ ಮದುವೆ ಆಯಿತು? ಮದುವೆ ಆಗಿ 8 ವರ್ಷದಲ್ಲಿ 6 ವರ್ಷ ಜೊತೆ ಇದ್ದಿದ್ದವನು ಅಷ್ಟೇ. 1.5 ವರ್ಷ ಅವನ ಜೊತೆ ಸಂಸಾರ ಮಾಡಿದ್ದು ನನ್ನ ಗಂಡನ ಜೊತೆನೆ. ಅದು ಸಂಸಾರ ಮಾಡಿದ್ದು ಅಂದರೆ ಬಾಂಬೆಲಿ ಒಂದು ವರ್ಷ ಇದ್ದು, 1 ವರ್ಷನೂ ಇರಲಿಲ್ಲ, ಒಂದು 6 ತಿಂಗಳು. ಅವರು ಹೊಡೆದು ಬಡ್ದು ಕೈಯೆಲ್ಲ ಮುರಿದಾಕಿ ಏನು ಮಾಡಿದ್ರು ಎಲ್ಲ ಕಳಿಸಿದ್ರು ಸರ್. 4 ವರ್ಷ 5 ವರ್ಷ ನಮ್ಮ ಅಪ್ಪನ ಮನೆ ಇದ್ದೆ. ಅವರು ನನ್ನ ಗಂಡು ಮಕ್ಕಳಿದ್ದಾರೆ, ಮದುವೆ ಮಾಡಬೇಕು ಅಂತ ಅವರು ಹಂಗೆ ಮಾತಾಡಿದ್ರು ಸರ್. ಎಲ್ಲ ಚಾಳಿ ಮಾತು ಕೇಳ್ಕೊಂಡು. ಅದಕ್ಕೆ ನಾನೀಗ ಬೇರೆ ಮಾಡ್ಕೊಂಡು ಬಂದೆ. ಈಗ ನನ್ನ ಗಂಡ ಎಲ್ಲವನೇ ಬದುಕವನ ಸತ್ತವನ ನನಗೆ ಗೊತ್ತಿಲ್ಲ. ನಮ್ಮ ಮಾವನ ಕೇಳಕ್ಕೆ ಹೋಗೋದಕ್ಕೆ ನಮ್ಮ ಮಾವನ್ನ ನಾನೇ ಸಾಯಿಸಿದ್ದೀನಿ ನನ್ನ ಗಂಡನ ಅಂತ ಹೇಳ್ತಾನೆ ಸರ್. ಇಲ್ಲ ಅಂದಲ್ಲಮ್ಮ, ಯಾಕೆ ಹೆಂಗೆ ಇದಾಗಿದ್ದೀವ ಇವಾಗ? ಗಂಡ ನಿಮ್ಮ ಯಜಮಾನ್ರ ಮದುವೆ ಆದಾಗ ನಿಮ್ಮ ತಂದೆ ತಾಯಿ ಆಮೇಲೆ ಹುಡುಗ ಎಲ್ಲರೂ ಸೇರಿ ನೋಡ್ತಾನೆ ಮದುವೆ ಮಾಡಿದ್ದು. ಆದರೆ ಏನು ವಿಚಾರಿಸ್ಲಿಲ್ಲ. ನಮ್ಮ ತಂದೆಗೂ ಏನು ಗೊತ್ತಾಗಲ್ಲ ಅಂದ್ರು ಹೋದ್ರು. ಅಂದ್ರೆ ನನ್ನ ಫ್ರೆಂಡ್ ಅಣ್ಣನೇ ಅಂತ. ಆಯ್ತಮ್ಮ, ಇವಾಗ ನಿಮ್ಮ ತಂದೆನೂ ನಿಮ್ಮ ಜೊತೆಲಿ ಒಂದು ಸಪೋರ್ಟ್ ಆಗಿಲ್ವಾ? ನಿಮ್ಮ ಸಪೋರ್ಟ್ ಆಗಿ ಯಾರು ಇಲ್ಲ, ಯಾರಿಗೆ ಯಾರು ಆಗಲ್ಲ ಸರ್. ಈಗ ನಿಮ್ಮ ತಂದೆ ಬಂದಿದ್ದಾರಾ? ಬಂದಿದ್ದಾರೆ. ಪುಟ್ಟೇಗೌಡ ನಮಸ್ಕಾರ, ಬನ್ನಿ. ಹೇಳಿ ಪುಟ್ಟೇಗೌಡ್ರೆ, ಏನು ನಿಮ್ಮ ಮಗಳು ಹೇಳ್ತಿರೋದು ಇವಾಗ? ಬೊಂಬಾಯಿಲಿದ್ದ ಅವನು. ಹಾಂ, ಬೊಂಬಾಯಿಗೆಲ್ಲ ಕರ್ಕೊಂಡೋಗಿ ಇಲ್ಲಿ ಬೆಂಗಳೂರಲ್ಲೂ ಇದ್ದ. ಹಾಂ, ಅವನು ಜಾಸ್ತಿ ಎಣ್ಣೆ ಕುಡಿತಿದ್ದ. ಹಾಂ, ಕುಡಿದು ಹೊಡೆದು ಬಡ್ದು ಎಲ್ಲ ಇದು ಮಾಡೋದು ಎಲ್ಲ ಮಾಡಿ ಸಿಗರೇಟ್ ಎಲ್ಲ ಸಿಗೋದು, ತಾಲಿ ಗಿಲಿ ಎಲ್ಲ ಕಿತ್ಕೊಂಡು ಕಳಿಸು. ಹಾಂ, ಸಮೇತ ಆಯ್ತು. ಅವರು ಹಂಗಾದ್ಮೇಲೆ ನೀವೇನು ವಿಚಾರಿಸ್ಲಿಲ್ವಾ? ನಾವು ವಿಚಾರಿಸ್ತೋ, ಇನ್ನು ಯಾವತ್ತು ಕಲಿತಾನೆ ನಾಳೆ ಕಲಿತಾನೆ ಬಗ್ಗೆ ಅಂತ ಹೇಳ್ಕೊಂಡು 7 ವರ್ಷದಿಂದಲೂ ಹಿಂಗೆ ನಮ್ಮ ಮನೇಲಿ ಇತ್ತು.
ನೋಡ್ಕೋತಿಲ್ವಾ ಅವ್ರನ್ನ? ನೋಡ್ಕೊತಾ ಇದ್ದೀನಿ ಸರ್, 6 ವರ್ಷದಿಂದ ನಾನೇ ನೋಡ್ಕೊತಾ ಇದ್ದೀನಿ. ಮತ್ತೆ ಅವ್ರು ಹೇಳ್ತಾರೆ ಈ ಥರ ಆದ್ರೂ ಸರ್ ಎಷ್ಟು ಅದು ವರ್ಷ ಏನು ಅಂತ ಸರ್, ಹೇಳ್ತಾರೆ, ಮಕ್ಕಳು ಗಂಡ್ ಮಕ್ಳು ಬೇರೆ ಇದಾರೆ ಸರ್, ಅವ್ರಿಗೂ ಹೆಣ್ಣು ಹುಡುಕಿ ಮಾಡ್ತಾ ಇದ್ದಾರೆ. ಅವರು ಇನ್ನು ಇಬ್ಬರು ಹೆಣ್ಮಕ್ಳು. ಹಾಂ ಇನ್ನು ಇವಳಿಗೆ ನೋಡ್ಕೊಂಡ್ರೆ ಅವಳು ಬಟ್ಟೆ ಉರಿ. ಆ ಥರ ಆಗಿ ನಾನು ಕಂಡೆ. ಆದ್ರೂ ಮಗಳೇ ಅಲ್ವಾ ಇವ್ರೆ? ನಮ್ಮ ಮಕ್ಕಳು ನಾವು ಏನೇ ತೊಂದರೆ ಬಂದಾಗ ನಾವು ಜೊತೆಲಿ ನಿಲ್ಬೇಕಲ್ವಾ? ನಿಂತಾಗ್ತಾನೆ ಅದಕ್ಕೆ ಒಂದು ಬಾಂಡೇಜ್ಗೆ ಒಂದು ವ್ಯಾಲ್ಯೂ ಇರೋದು. ಯಾಕಂದ್ರೆ ಯೂಶಲಿ ಮದುವೆ ಆದರೆ ಚೆನ್ನಾಗಿರ್ಬೇಕು, ಆ ಜೋಡಿ ಚೆನ್ನಾಗಿರ್ಬೇಕನ್ನೋದು ಎಲ್ಲರೂ ಆಸೆ. ನೀವು ಅದಕ್ಕೋಸ್ಕರ ಮದುವೆನ ಅಷ್ಟು ಜೋರಾಗಿ ಮಾಡೋದು, ಇಷ್ಟೆಲ್ಲ ಮಾಡಿ ಅವ್ರು ತೊಂದರೆ ಅಂತ ಬಂದಾಗ ಸರಿ ಅದು ಬಿಡಿ. ಇವಾಗ ಆಯ್ತು, ಇವಾಗ ನೀವು ಒಂದು ರೀತಿಲಿ ನೋಡ್ಕೊತಾ ಇದ್ದೀರಿ. ಒಂದು ರೀತಿಲಿ ಅದೇ ಯಾವಾಗಲೂ ಅಮಾಸೆ ಹುಣ್ಣಿಮೆಗೆ ನಾವು ಆದಷ್ಟು ಕೊಡ್ತೀವಿ ಸರ್, ರಥ ನೋಡೋಕ್ಕೆ. ಇವ್ರ ಮಾವನ್ನ ಯಾವತ್ತಾರ ಮೀಟ್ ಮಾಡಿದ್ರೆ? ಮೀಟ್ ಮಾಡಿ ಕೇಳಾಗೈತೆ ಸರ್. ಅವ್ರು ಬರೀ ಗೌರಿಗೆ ಯುಗಾದಿಗೆ ಅಂತ ಬರ್ತಾವ್ರೆ ಹೊರತು 4 ವರ್ಷದಿಂದ ಹಂಗೆ ಹೇಳ್ಕೊ ಬರ್ತಾವ್ರೆ ಸರ್. ಏನು ತೀರ್ಮಾನ ಮಾಡ್ಕೊಟ್ಟಿಲ್ಲ. ಹೋಗ್ಲಿ ನಿನ್ ಮಗಂಗ್ ಒಂದೇನಾರು ಗಂಡ ಬಂದ್ಬಿಟ್ಟು 1 ವರ್ಷ 1.5 ವರ್ಷ ಇದ್ರು ನಿಮ್ ಜೊತೆಲಿ, ಆಮೇಲೆ ಅವ್ರಿಲ್ಲ. ನಿಮ್ ಮಗ ತಾನೆ ಅವನು? ನನ್ನ ಮಗ ಸರ್ ಅವನು. ನಿನ್ನ ಹೆಸರೇನು? ರಾಹುಲ್. ಓಕೆ, ನಿಮ್ಮಮ್ಮ ನಾನು ಚೆನ್ನಾಗಿ ನೋಡ್ಕೊತಾರಾ? ಹಾಂ, ಇವಾಗ ಹೇಳಮ್ಮ, ಇವಾಗ ಈ ಶೋಕ್ ಬಂದಿದ್ದೀರಾ, ಏನು ಆಸೆ ಹೊತ್ಕೊಂಡ್ ಬಂದಿದ್ದೀರಮ್ಮ? ಏನು ಆಸೆ ನಿಮ್ದು? ನಿಮ್ಮನ್ನೇ ನಂಬ್ ಬಂದಿದ್ದೀನಿ ನಾನು, ಸ್ವಂತ ಅಣ್ಣ ಅಂತ ತಿಳ್ಕೊಂಡಿದ್ದೀನಿ ನಾನು. ಅವರಿಂದ ನನಗೆ ಬಿಡುಗಡೆ ಸಿಗ್ಬೇಕಣ್ಣ. ಯಾರಿಂದ? ನಮ್ಮ ಮಾವನಿಂದವ. ನಮ್ಮ ಮಾವ ಹೇಳ್ತಾನೆ ನನ್ನ ಗಂಡ ನೋಡಿ ಸಾಯಿಸಾಕಿದ್ದೀನಂತೆ, ಅದಕ್ಕೆ ಆಸ್ತಿ ಏನು ಕೊಡಲ್ವಂತೆ. ನನ್ನ ಮಗನೇ ಎಲ್ಲ ನನ್ನ ಮೊಮ್ಮಗನೇ ಎಲ್ಲ ನೀನು ಸೊಸೆನೇ ಎಲ್ಲ ಸತ್ತೋಗಿದೀಯ ಹೋಗುಂತ ಕೆಟ್ಟಗೆಲ್ಲ ಬೈದ ಕಣಣ್ಣ. ಇವಾಗ ಏನು ಮಾಡ್ಬೇಕು? ಅವನಿಂದ ನಮಗೆ ಬಿಡುಗಡೆ ಸಿಗ್ಬೇಕು. ನನ್ನ ಸೊಸೆ ಎಲ್ಲ ಅಂತ ಬರ್ಕೊಡ್ಲಿ ಬೇಕಾದ್ರೆ ನಾನು ಇನ್ನೊಂದು ಮದುವೆ ಆಗಕ್ಕೆ ತಯಾರಾಗಿದ್ದೀನಿ. ಒಬ್ಳು ಗಂಡು ಬಿಟ್ಟಳು ಅಂದ್ರೆ ನಾನಾ ರೀತಿ ನೋಡ್ತಾರೆ. ಒಬ್ಳು ಜೀವನ ಮಾಡೋಕ್ಕೂ ಕಷ್ಟ ಆಗೈತೆ ನನಗೀಗ. ಯಾರು ಗಂಡು ಅಂತ ಒಬ್ಬ ಆಧಾರ ಇದ್ರೆ ಏನಾದ್ರು ಜಯಿಸ್ಬೋದು, ಯಾರು ಇಲ್ದಾರೆ ನಾನು ಹೆಂಗ್ ಗಂಡ ಮಾಡೋಣ? ತುಂಬ ಈಗ ನನಗೆ ಒಂಥರ ಬೇಜಾರಾಗ್ತದೆ, ಏನು ಹೇಳ್ಬೇಕಂತ ಗೊತ್ತಾಗ್ತದೆ ನನಗೆ. ಎಲ್ಲೋ ಒಂದು ಕಡೆ ನಾವು ನಮ್ಮ ಫ್ಯಾಮಿಲಿ ಒಂದು ಮದುವೆ ಅಂತ ಆಗದೆ ಏನು ಚೆನ್ನಾಗಿರಬೇಕು ನಾವು ಅಂತ ಒಂದು ದೃಷ್ಟಿಯಿಂದನೇ ದೊಡ್ಡವ್ರು ಮಾಡೋದು. ಬಟ್ ಇದು ನೋಡಿ ಎಡವಟ್ ಆದಾಗ ಯಾವ ರೀತಿ ಒಂದು ಪ್ರಾಬ್ಲಮ್ ನೋಡಿ, ಅವ್ರಿಗೆ ಬಿಡುಗಡೆ ಬೇಕಂತ ಅದರಿಂದ ಅದೇ ಒಂದು ತೊಂದರೆ ಅವ್ರಿಗೆ. ಅವ್ರ ಆಸೆ ಅಷ್ಟೇ, ಆ ಇದರಿಂದ ಹೊರಗಡೆ ಬಂದು ಇನ್ನೊಂದು ಮದುವೆ ಆಗಬೇಕು ಅಂತ ಆಸೆ. ಏನು ಮಾಡೋಕ್ಕಾಗತ್ತೆ ಅವ್ರಿಗೆ? ಸರ್, ಇವಾಗ ಇದಕ್ಕೆ ಸಾಕಷ್ಟು ಲೀಗಲ್ ಥಿಂಗ್ಸ್ ಇದೆ, ಆ್ಯಕ್ಟಿವಿಟೀಸ್ ಇದೆ. ಇವನು ಏನಂತ ಇವಾಗ ನಾವು ಬೇರೆ ಮದುವೆ ಮಾಡ್ಕೋಬೇಕಂದ್ರು ಮದುವೆ ಆಗಿದ್ದವ್ರನ್ನ ಎಲ್ಲೋ ಒಂದು ಕಡೆ ಕೋರ್ಟ್ಗೆ ಅಪ್ಲೈ ಮಾಡಿ ಆ ರೀತಿ ಬರಬೇಕಾಗುತ್ತೆ. ಯಾಕಂದ್ರೆ ಅದಕ್ಕೆ ಸಾಕಷ್ಟು ಲೀಗಲ್ ಥಿಂಗ್ಸ್ ಇದೆ. ಆ ಲೀಗಲ್ ಥಿಂಗ್ಸ್ ಏನಂತ ಫಾಲೋ ಅಪ್ ಮಾಡಿ ಅದು ನಾವು ಇದು ಮಾಡೋಣ. ಅದಕ್ಕೆ ಮುಂಚೆ ಅಮ್ಮ ನಾವು ನಿಮ್ಮ ಮಾವನ ಹತ್ರನೂ ಮಾತಾಡೋಣ. ಪ್ರಾಬ್ಲಮ್ಸ್ ಅಂತ ಬಂದಾಗ ನೀ ಬಂದು ಹೇಳಿದ್ದೆ ನಿಜಾನೇ ಇರ್ಬೋದು, ಪಾಪ ನಾನು ಏನು ಬೇಜಾರು ಮಾಡ್ಕೋಬೇಡ, ನಾನು ತುಂಬ ಫ್ರ್ಯಾಂಕಾಗಿ ಹೇಳೋ ಮನುಷ್ಯ ಅಮ್ಮ. ಅವ್ರ ಹತ್ರ ಮಾತಾಡಿ ನೋಡೋಣ. ಮಾತಾಡಿ ನೋಡಿ ನಿನ್ನ ಜೀವನಕ್ಕೆ ಏನು ಮಾಡ್ಬೋದು ಅನ್ನೋದು ಒಂದು ಪರಿಹಾರ ಹುಡ್ಕೊಳಕ್ಕೆ ಟ್ರೈ ಮಾಡ್ತೀನಮ್ಮ. ನಾವು ತಂಗಿದ ಜೊತೆ ಬೆಳೆದವರು, ನಾವು ನಮ್ಮ ಫ್ಯಾಮಿಲಿಲಿ ಹೆಂಗಿದ್ದು ಅಂದರೆ ನಾವು ಇಡೀ ನಾವು 40 ಜನ ಕಸಿನ್ಸ್ ಇದ್ದಮ್ಮ. ಸೊ ನನಗೆ ಗೊತ್ತಾಗುತ್ತಮ್ಮ ನಾವು ಹೆಂಗಾಗುತ್ತೆ. ಒಂದು ಸತಿ ಹಿಂಗೆ ಪ್ರಾಬ್ಲಮ್ ಆದಾಗ ಜನ ಯಾವ ದೃಷ್ಟಿಯಿಂದ ನೋಡ್ಬೋದು, ಎಲ್ಲರೂ ಒಳ್ಳೆಯವ್ರು ಅಂತ ಹೇಳೋಕ್ಕಾಗಲ್ಲಮ್ಮ. ಅದಕ್ಕೋಸ್ಕರ ಮಾತಾಡ್ತೀನಮ್ಮ, ನಿಮ್ಮ ಮಾವನ ಹತ್ರ ಮಾತಾಡ್ತೀನಿ. ಮಾತಾಡ್ಬಿಟ್ಟು ಅದಕ್ಕೆ ಏನು ಪರಿಹಾರ ಆಗುತ್ತೋ ಖಂಡಿತ ಮಾಡೋಣಮ್ಮ. ಓಕೆ? ಶಿವಣ್ಣ ರೇಣುಕಾಳ ಆಸೆಯಂತೆ ಮರುಮದುವೆಗೆ ಅವರ ಮಾವನನ್ನ ಕರೆಸಿ ಮಾತನಾಡೋದಕ್ಕೂ ಮುಂಚೆ ಇಲ್ಲಿ ಸೌಮ್ಯ ಎಂಬ ಬಿಂದಾಸ್ ಹುಡುಗಿ ತನ್ನ ನಮ್ಮ ಈ ನಾನಿರೋದು ನಿಮಗೆ ಈ ಪ್ರೋಗ್ರಾಮ್ಗೆ ನಾಗರತ್ನ ಮಾತೊಬ್ಬರು ಬಂದಿದ್ರು. ಅವರು ಬಸ್ ಓಡಿಸ್ತಾ ಇದ್ರು. ಅವರು ಅವ್ರ ಫ್ಯಾಮಿಲಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ಅವರೇ ಅರ್ನಿಂಗ್ ಮೆಂಬರ್ ಆಗಿದ್ರು. ಅವ್ರಿಗೆ ಆಕಾಶದಲ್ಲ 6 ಆಸೆ, ಆ ಆಸೆನೂ ಪೂರೈಸ್ಕೊಂಡು ಇವಾಗ ಬರ್ತಾರೋ ಹುಡುಗಿ ಸೌಮ್ಯ ಅಂತ. ಅವರೂ ಅವ್ರ ಫ್ಯಾಮಿಲಿಲಿ ಅರ್ನಿಂಗ್ ಮೆಂಬರ್, ಬಹಳ ಚಿಕ್ಕ ಹುಡುಗಿ. ಶಿ ಮೈಟ್ ಬಿ ಅರೌಂಡ್ 19 to 20 years. ಆ ಹುಡುಗಿಗೆ ಒಂದು ಆಸೆ ಹೊತ್ಕೊಂಡು ಬರ್ತಾ ಇದ್ದಾರೆ. ಏನು ಆಸೆ ಅಂತ ಅವ್ರ ಬಾಯಲ್ಲಿ ಕೇಳಿದೆ. ಅದಕ್ಕೂ ಮುಂಚೆ ಆಟೋನ ಗಂಡಸರು ಓಡಿಸೋದು ಕೇಳಿದ್ದೀನಿ, ಆದರೆ ಹೆಂಗಸರು ಓಡಿಸ್ತಾರೆ ಕೇಳೋದು ನಾನು ಇದೇ ಫಸ್ಟ್ ಟೈಮ್. ನೀವು ಕೇಳಿರ್ಬೋದು, ಆದರೆ ನಾನಂತೂ ಕೇಳಿಲ್ಲ. ಆಕೆ ಆಟೋ ಓಡಿಸ್ತಾರೆ.
ಲೆಟ್ಸ್ ವೆಲ್ಕಮ್ ಸೌಮ್ಯ. ನಮಸ್ಕಾರ. ಮೈಸೂರಿಂದ ಬರ್ತಾರೆ. ಹೌದು ಸರ್. ನಿಮ್ಮ ಏಜ್ ಏನು? ಯಾಕಂದ್ರೆ ನಾನು ಅವಾಗಲೇ 19ರಿಂದ 20 ವರ್ಷ ಅಂತ ಹೇಳಿದ್ದೀನಿ. ಕರೆಕ್ಟ್ ಆಗಿ ಹೇಳಿದ್ದೀರಾ. ಕರೆಕ್ಟಾ? ಓಕೆ ಓಕೆ, ಮೈ ಗೆಸ್ ಇಸ್ ಕರೆಕ್ಟ್. ಓಕೆ. ಆಟೋ ಓಡಿಸ್ತೀರಾ? ಹೌದು. ಏನು ಓದ್ತಿದ್ದೀರಾ? BBM ಕಂಪ್ಲೀಟ್ ಆಗಿದೆ. ನಾವು ಐ ಆಮ್ ಗೋಯಿಂಗ್ ಟು ಜಾಯಿನ್ MBA ಜಾಯಿನ್ ಆಗಬೇಕಾ? ಆಗಬೇಕು ನೆಕ್ಸ್ಟ್ ಆಫ್ಟರ್ 6 ಮಂತ್ಸ್. ಆಫ್ಟರ್ 6 ಮಂತ್ಸ್. ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ? ಫ್ಯಾಮಿಲಿಲಿ ಅಪ್ಪ, ಅಮ್ಮ, ಅಕ್ಕ, ಬಾವ, ನಾನು, ಒಟ್ಟು ಒಂದೇ ಮನೇಲಿ ಇಷ್ಟು ಜನನೂ ಇದ್ದೀವಿ. ಬಾಬಾ ಏನು ಮಾಡ್ತಿದ್ದಾರೆ? ಬಾವ ಐ ವಾಸ್ ಗೋಯಿಂಗ್ ಟು ಇಂಡಸ್ಟ್ರಿಯಲ್ ಒನ್ ಫ್ಯಾಕ್ಟ್ರಿ ಇನ್ ನಿಯರ್ ನಂಜನಗೂಡು ಹತ್ರ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರು ಇವಾಗ ನೆಕ್ಸ್ಟ್ ಮಂತ್ ಸಪ್ರೇಟ್ ಆಗ್ತಾ ಇದ್ವಿ. ತಂದೆ ಏನು ಮಾಡ್ತಿದ್ರು? ತಂದೆನೂ ಸಹ ಆಟೋ ಓಡಿಸ್ತಾ ಇದ್ರು. ಈಗ ಜಸ್ಟ್ ಸ್ಕೂಲ್ ಮಕ್ಕಳನ್ನ ಡ್ರಾಪ್ ಮಾಡ್ತಾರೆ ಮತ್ತು ಮನೇಲೇ ಇರ್ತಾರೆ. ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಸ್ವಲ್ಪ, ಹಾಗಾಗಿ. ಬಟ್ ನೀನೇ ಇವಾಗ ಆಟೋ ಎಲ್ಲ ಓಡಿಸ್ತಾ ಇದೆಯಾ? ಎಲ್ಲೆಲ್ಲಿ ಓಡಿಸಿದ್ಯಾ ಮೈಸೂರಲ್ಲಿ ಎಲ್ಲ ಕಡೆನೂ ಓಡಿಸಿದ್ದೀನಿ. ಓಕೆ. ಹೆಂಗೆ ಭಯ ಆಗಲ್ವಾ? ಒಂದು ಹೆಣ್ಣಾಗಿ ಒಂದು ಚಿಕ್ಕ, ಅದು ಏನು ಜಾಸ್ತಿ ವಯಸ್ಸಾಗಿಲ್ಲಲ್ಲ ನನಗೆ, 19-20 ವರ್ಷ, ಅಷ್ಟು ಬೋಲ್ಡಾಗಿ ಆಟೋ ಓಡಿಸ್ಕೊಂಡು. ಫಸ್ಟ್ ನಾನು ಮೈಸೂರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ, ಯಾಕೆಂದರೆ ಎವ್ರಿ ಒನ್ ಎಂಕರೇಜ್ ಫಾರ್ ಮೀ ಇನ್ ಮೈಸೂರಿನಲ್ಲಿ. ಓಕೆ, ಮೈಸೂರಲ್ಲಿ ಎವ್ರಿಬಡಿ ಹ್ಯಾಟ್ಸ್ ಆಫ್. ಆಮೇಲೆ ನಾನು ಮೈಸೂರು ಪ್ರತಿದಿನ ನಾವು, ಯಾಕೆಂದರೆ ನಾನು ಹುಟ್ಟಿ ಬೆಳೆದಿದ್ದು ಜಾಗ, ನನ್ನ ಚಿಕ್ಕದಿಂದನೂ ನೋಡ್ತಾ ಇರೋವಂಥ ಜನ ಮೈಸೂರಿನಲ್ಲಿ. ಓಕೆ. ಸೊ ಎಲ್ಲರೂ ನನಗೆ ಎಂಕರೇಜ್ ಮಾಡಿ ಈ ಮಟ್ಟಕ್ಕೆ ಬರೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಸೊ ಹಾಗಾಗಿ ಮೈಸೂರಲ್ಲಿ ಯಾವುದೇ ಹೆಣ್ಮಕ್ಳು ದುಡಿದ್ರೂ ಅವ್ರಿಗೆ ಭಯ ಇಲ್ಲ. ಎಷ್ಟು ಅವರಮ್ಮ ಓಡಿಸ್ತೀಯ ಆಟೋ? ನಾನು ಮಾರ್ನಿಂಗ್ 8ಗೆ ಸ್ಟಾರ್ಟ್ ಮಾಡ್ತೀನಿ ಆಟೋನ. ಅಲ್ಲಿವರೆಗೂ ನಾನು ಸ್ಟಡೀಸ್ ಏನಾದ್ರು ಇದ್ದರೆ ಮಾರ್ನಿಂಗ್ ಕಂಪ್ಲೀಟ್ ಮಾಡಿಕೊಂಡು 8 to 9:30ವರೆಗೂ ಆಟೋ ಓಡಿಸಿ, ಮತ್ತು 9:30 to 2 o'clockವರೆಗೂ ಕಾಲೇಜಿಗೆ ಹೋಗ್ತೀನಿ. ನಂತರ ಮತ್ತೆ 2 to ಈವ್ನಿಂಗ್ 8ವರೆಗೂ ಓಡಿಸ್ತೀನಿ. 8 o'clockವರೆಗೂ ಓಡಿಸ್ತೀನಿ. So you earn and learn. ಈಗ ನಾನು ಸ್ಕೂಲ್ ಮಕ್ಕಳನ್ನ, ನನ್ನ ಪುಟ್ಟ ಮಕ್ಕಳನ್ನ, ಆಟೋನಲ್ಲಿ ಬರುವಂಥ ಸ್ಕೂಲ್ ಮಕ್ಕಳು, ಸೊ ಅವ್ರನ್ನ ಎವ್ರಿ ಡೇ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಪಿಕ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೆ. ಸೊ ಇವಾಗ ನೀವು ಸಿಕ್ಕಿದ್ದೀರಾ, ನಿಮ್ಮನ್ನ ಒಂದ್ಸರಿ ಕೂರಿಸ್ಕೊಂಡು ಹೋಗ್ಬೇಕು ಅಂತ ಆಸೆ ಇದೆ. ಅಷ್ಟೇನಾ? ಸ್ಪೋರ್ಟ್ಸ್ ಕಾರ್ ಕೂರಿಸ್ಕೊಂಡು ಹೋಗ್ಬೇಕಂತ ಆಸೆ ಅಷ್ಟೇನಾ? ಅಂದರೆ ಇವಾಗ ನಾವು ಓಡಿಸ್ತಾ ಇರೋದು ಬಾಡಿಗೆ ಆಟೋ ಓಡಿಸ್ತಾ ಇದ್ದೀನಿ. ಓಕೆ. ಸೊ ಎವ್ರಿ ಡೇ ನಾನು ಪರ್ ಮಂತ್ 3,200 ಬೇರೆಯವರಿಗೆ ಪೇ ಮಾಡ್ತಾ ಇದ್ದೀನಿ. ಬಿಕಾಸ್ ಇಟ್ಸ್ ಎವ್ರಿ ಮಂತ್. ಸೊ ನನ್ಗೆ ಯಾರಾದರೂ ಲೋನ್ ಮೇಲೆ ಆಟೋ ಕೊಡ್ಸಿದ್ರೆ ನಾನು ಅದನ್ನ ಸಾಲವಾಗಿ ಕೊಡ್ಸಿ, ನನಗೆ ಬೇರೆ ಏನು ಹೆಲ್ಪ್ ಬೇಡ, ಅಟ್ಲೀಸ್ಟ್ ನನಗೆ ಲೋನ್ ಆಗಿ ಕೊಡ್ಸಿದ್ರೆ ನಾನು ತೀರ್ಸ್ಕೊತೀನಿ ಅಂತ ಕೇಳ್ಕೊತೀನಿ. ಓಕೆ. ಸೊ ದಿಸ್ ಇಸ್ ಒನ್ ವಿಶ್ ಇಸ್ ದಟ್ ಯು ವಾಂಟ್ ಟು ಟೇಕ್ ಮೀ ಫಾರ್ ಅ ಡ್ರೈವ್ ಇನ್ ರೇಸಿಂಗ್ ಕಾರ್. ಆಮೇಲೆ ಜೊತೆಲಿ ಇವಾಗ ಒಂದು ಬಾಡಿಗೆ ಆಟೋ ಓಡಿಸೋದ್ರಿಂದ ಸಂಪಾದನೆ ಆಲ್ಮೋಸ್ಟ್ ಬಾಡಿಗೆ ಕಟ್ಟೋದ್ರಲ್ಲೇ ದುಡ್ಡು ಆಗುತ್ತೆ. ಆ್ಯಂಡ್ ಜೊತೆಲಿ ಫ್ಯಾಮಿಲಿ ನೋಡ್ಕೊಳಕ್ಕಲ್ಲ, ಆಮೇಲೆ ಎಜುಕೇಷನ್ ಇದಾಗಲ್ಲ. ಸೊ ಇಫ್ ಐ ಹೆಲ್ಪ್ ಯು ಟು ಗೆಟ್ ಅ ಓನ್ ಆಟೋ, ಯು ವಿಲ್ ಅಟ್ಲೀಸ್ಟ್ ಪರ್ ಮಂತ್ ಸ್ವಲ್ಪನಾದರೂ ಉಳಿಸ್ಕೋಬೋದು ಅಂತ ಅಷ್ಟೇ. ಅಂದರೆ ಓದೋದಕ್ಕೆ ಖರ್ಚಾಗುತ್ತೆ ಅಂತ. ಸೊ ನಾನು ಓದೋದಕ್ಕೆ ದುಡ್ಡಿಲ್ಲ ಅಂತೇಳಿ ನಾನು ಈ ವರ್ಷ ಡಿಸ್ಕಂಟಿನ್ಯೂ ಮಾಡಿದ್ದೀನಿ. ಓಕೆ ಓಕೆ. ಸೊ ಸ್ಯಾಡ್. ಅದಕ್ಕೆ ಇನ್ನು 6 ಮಂತ್ಸ್ ನನ್ನ ಟೈಮ್ ಇದೆ. ಅಷ್ಟರವರೆಗೂ ನಾನು ಏನು ಉಳ್ಸೋಕ್ಕಾಗುತ್ತೆ ನಾನು ಗೌರ್ಮೆಂಟ್ ಫೀಸ್ ಮುಖಾಂತರ MBA ಹೋಗ್ಬೋದು ಅಂತ ಅನ್ಕೊಂತೀನಿ. ಸೊ ಬ್ಯೂಟಿಫುಲ್. ಎಷ್ಟು ಕ್ಯೂಟ್ ವಿಶ್ ನೋಡಿ. ಒಂದು ನನ್ನ ಸ್ಪೋರ್ಟ್ಸ್ ಕಾರಲ್ಲಿ ಕೂರಿಸ್ಕೊಂಡು ಒಂದು ಡ್ರೈವ್ ಕರ್ಕೊಂಡು ಹೋಗ್ಬೇಕಂತ ಆಸೆ ಅಂತೆ, ಜೊತೆಗೆ ಒಂದು ಓನ್ ಆಟೋ ಪಡ್ಕೋಬೇಕು ಅಂತ ಆಸೆ. ಯಾಕಂದರೆ
ಈ ವರ್ಷ ಜಾಸ್ತಿ ಬಾಡಿಗೆ ಕಟ್ಟೋದ್ರಿಂದ ಈ ವರ್ಷ ಓದೋಕ್ಕೆ ಆಗಿಲ್ಲ, ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಸೊ ಈ 2 ವಿಷ್ಣು ಯಾವ ರೀತಿ ಪೂರೈಸ್ಬೋದು ಅಂತ ಯೋಚನೆ ಮಾಡೋಣ. ಶಿವಣ್ಣ ಸೌಮ್ಯಳ ಆಸೆಯನ್ನು ಪೂರೈಸಲು ಸ್ಪೋರ್ಟ್ಸ್ ಕಾರ್ನವರ ಹತ್ರ ಮಾತನಾಡಿ ಆ ಕಾರನ್ನು ಸ್ಟುಡಿಯೋಗೆ ತರಿಸಲು ವ್ಯವಸ್ಥೆ ಮಾಡಿದರು. She is a fantasy, sha-na-na-na, oh oh oh. Sweet as a harmony, sha-na-na-na, oh oh. No one knows she's a mystery, sha-na-na-na, oh oh oh. Fills your heart with ecstasy, whoa, whoa, yeah, yeah. La 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 la. ನಾನಿರುವುದೇ ನಿಮಗಾಗಿ, ಸೌಮ್ಯ ಹೆಂಗನ್ಸ್ತು? ಇಟ್ಸ್ ರಿಯಲಿ ಅಮೈಸಿಂಗ್. ವೆರಿ ಗುಡ್. ಇಷ್ಟ ಆಯ್ತಾ? ತುಂಬ ಖುಷಿ ಆಗ್ತಿದೆ. ಮತ್ತು ಈ ಪ್ರೋಗ್ರಾಮಿಗೆ ನಾನು ಈ ಥರ ಇಷ್ಟರ ಮಟ್ಟಿಗೆ ಬರ್ತೀನಿ, ಈ ಥರ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ರಿಯಲಿ ನನಗೆ ನಂಬಕ್ಕಾಗ್ತಿಲ್ಲ. ಖುಷಿ ಆಯ್ತಾ ಒಟ್ಟಿನಲ್ಲಿ? ತುಂಬಾ ಖುಷಿ ಆಯಿತು. ಓಕೆ. ಆಮೇಲೆ ಇನ್ನೊಂದು ಆಟೋ ವಿಷಯ ಹೇಳಿದ್ವಲ್ಲ, ಒಂದು ಓನ್ ಆಟೋ ಮಾಡಬೇಕು ಅಂತ. ಅದಕ್ಕೆ ಬೇರೆ ಬೇರೆ ಥರ ಸ್ಕೀಮ್ಗಳಿದೆ. ಅದಕ್ಕೇನೋ ನೀನು ಎಷ್ಟು ದುಡಿತೀಯ ಅನ್ನೋದೊಂದು ಸರ್ಟಿಫಿಕೇಟ್ಲ ಬೇಕಂತೆ. ಬಟ್ ಆದರೂ ಇನ್ನೊಂದು ಆರ್ಗನೈಸೇಷನ್ ಮುಂದೆ ಬಂದಿದ್ದಾರೆ, ಒಂದು ರೀತಿಲಿ ಹೆಲ್ಪ್ ಮಾಡ್ತೀನಿ ಅಂತ ಒಂದು ಭರವಸೆನ ಕೊಟ್ಟಿದ್ದಾರೆ. ಐ ಥಿಂಕ್ ಇಟ್ ವಿಲ್ ಬಿ ಡನ್. ಓಕೆ, ಅದು ಆದಷ್ಟು ಬೇಗ ಆಗುತ್ತಮ್ಮ, ಡೋಂಟ್ ವರಿ. ಇಟ್ಸ್ ಅ ಪ್ರಾಮಿಸ್ ಫ್ರಮ್ ಅವರ್ ನಾನಿರೋದು ನಿಮಗಾಗಿ ಟೀಮಿಂದ. ಇಟ್ಸ್ ಅ ಪ್ರಾಮಿಸ್ ಫಾರ್ ಯು ದಟ್ ಒಂದು ಆಟೋ ಬರುತ್ತೆ. ನೀನು ಇನ್ಮೇಲೆ ಬೋಲ್ಡಾಗೆ ನೀನು ಓನ್ ಆಟೋಲ್ಲಿ ಓಡಿಸ್ಬೋದು. ಆಮೇಲೆ ಅದಕ್ಕೆ ಎಷ್ಟು ಬೇಕೋ, ಎಷ್ಟೆಷ್ಟು ಕೊಡಬೇಕು ತಿಂಗಳಿಗೆ ಅಷ್ಟು ಕೊಡ್ಬೋದು ನೀನು. ಅದೇ ಥರ ಯು ಕ್ಯಾನ್ ಸೇವ್ ಸಮ್ ಮನಿ. ನೀನು ಎಜುಕೇಷನ್ಗೆ ನೀನು BBM ಅಂತ ಮಾಡ್ಕೋಬೇಕಂತಿದ್ಯೋ ಆ ಎಜುಕೇಷನ್ಗೆ ನಿನಗೆ ಈಸಿ ಆಗಲಿ. ಆ್ಯಂಡ್ ಇದರಿಂದ ನಿನ್ನ ಲೈಫು ಇನ್ನೊಂಥರ ಟರ್ನ್ ತಗೊಳ್ಳಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ನಾನು ಎಜುಕೇಷನ್ಗೋಸ್ಕರ ಮತ್ತು ನಾನು ಆ್ಯಕ್ಚುಲಿ ಕ್ಲಾಸಿಕಲ್ ಡಾನ್ಸರ್, ಸೊ ಅದು ಎರಡಕ್ಕೂ ಹೆಲ್ಪ್ ಆಗಲಿ ಅಂತೇಳಿ ನಾನು ಓನ್ ಆಟೋ ಎಕ್ಸ್ಪೆಕ್ಟ್ ಮಾಡಿದ್ದು. ಇಲ್ಲ, ಖಂಡಿತ ಒಳ್ಳೆ 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 ವಿಷಯ ಇದ್ರೆ ಖಂಡಿತ ಅದು ನೆರವೇರುತ್ತೆ 100%. ಯಾಕೆ ಒಂದು ಆರ್ಗನೈಸೇಷನ್ ಮಾತಾಡೋದ್ರಿಂದ ಅವರು ಒಪ್ಕೊಂಡಿದ್ದಾರೆ, ಖಂಡಿತ ಅದು ನೆರವೇರುತ್ತೆ 100% ಗ್ಯಾರಂಟಿ ಫ್ರಮ್ ಅವರ್ ಟೀಮ್ ಆ್ಯಂಡ್ ಮೀ. ಓಕೆ, ಆಲ್ ದಿ ಬೆಸ್ಟ್. ನಿನ್ನ ಎಜುಕೇಷನ್ಗೆ, ನಿಮ್ಮ ಫ್ಯಾಮಿಲಿಗೆ ಆಲ್ ದಿ ಬೆಸ್ಟ್. Thank you so much. ಥ್ಯಾಂಕ್ ಯು. ಆಲ್ ದಿ ಈಗ ತಾನೆ ಸೌಮ್ಯ ಅವರು ರೇಸಿಂಗ್ ಕಾರ್ನ ಓಡಿಸಿ, ಅದೇ ರೀತಿ ಅವ್ರ ಬೈಕೆ ಥರ ಏನೊಂದು ಓನ್ ಆಟೋ ಬೇಕಾಗಿತ್ತು ಅದನ್ನು ವಿಷ್ಣು ಪೂರೈಸ್ಕೊಂಡಿದ್ದಾರೆ. ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ. ಯಾರಿಗೆ ತಾನೇ ಇಷ್ಟ ಇಲ್ಲ ನೋಡಿ. ಇವಾಗ ಮೊನ್ನೆ ತಾನೇ ಕಾಮನ್ವೆಲ್ತ್ ಗೇಮ್ ಮುಗೀತು, ಕ್ರಿಕೆಟ್ ಮ್ಯಾಚ್ ಮುಗೀತು. ಇಂಡಿಯಾ ಸಾಕಷ್ಟು ಮೆಡಲ್ ಗೆದ್ಕೊಂಬಂತು. ಇಂಡಿಯಾ ಕಾಮನ್ವೆಲ್ತ್ಲಿ 2nd ಪ್ಲೇಸ್, ಆಸ್ಟ್ರೇಲಿಯಾ 1st, 2nd ಪ್ಲೇಸ್ ಇಂಡಿಯಾ. ಯಾಕಂದರೆ ತುಂಬ ದಿನ ಆದಮೇಲೆ ಇಂಡಿಯಾಗೆ ಇಷ್ಟೊಂದು ಗೋಲ್ಡ್ ಮೆಡಲ್ಸ್ ತಗೊಂಡ್ರು. ನನಗಂತೂ ಭಾಳ ಖುಷಿ ಆಯಿತು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಈಗ ಬರ್ತಿರೋ ವ್ಯಕ್ತಿ ರಾಜೇಶ್ ಅಂತ, ಮಂಡ್ಯ ಅಂತ ಬರ್ತಾ ಇದ್ದೀನಿ. ಈಸ್ ಅ ಥ್ರೋಬಾಲ್ ಪ್ಲೇಯರ್. ನನ್ನ ಹೆಸರು ರಾಜೇಶ ಅಂತ, ನಾನು ಮಂಡ್ಯದಿಂದ ಬಂದಿದ್ದೀನಿ. ನಾನು ಇಂಟರ್ನ್ಯಾಷನಲ್ ಥ್ರೋಬಾಲ್ ಪ್ಲೇಯರು. ದುಬೈನಲ್ಲಿ ನಡೆಯುತ್ತಿರುವ ಥ್ರೋಬಾಲ್ ವರ್ಲ್ಡ್ ಕಪ್ಗೆ ಇಂಡಿಯಾ ಟೀಮ್ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದೀನಿ. ಅವನು ಡಿಸ್ಟ್ರಿಕ್ಟ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ಲು ಆಡಿದ್ದಾನೆ. ಆತನಿಗೂ ಒಂದು ಆಸೆ ಇದೆಯಂತೆ. ಆ ಆಸೆನ ಹೊತ್ಕೊಂಡು ಈ ಪ್ರೋಗ್ರಾಮ್ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ರಾಜೇಶ್. ಹೇಳಿ ರಾಜೇಶ್, ಮಂಡ್ಯ ಅಂದರೆ ಪ್ರಾಪರ್ ಮಂಡ್ಯನ? ಮಂಡ್ಯ ಡಿಸ್ಟಿಕ್ಕು, ಹಾಂ, ಪಕ್ಕ ಏನು
KM ದೊಡ್ಡಿ. ಓ KM ದೊಡ್ಡಿ, KM ದೊಡ್ಡಿಯಿಂದ ಬರ್ತಿದ್ದೀರಾ? ಓಕೆ ರಾಜೇಶ್ ಹೇಳಿ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದೀರಾ? ನಮ್ಮ ತಂದೆ ಇಲ್ಲ, ತಾಯಿ ಇದ್ದಾರೆ, ಹಾಂ ಅಣ್ಣ ಇದ್ದಾರೆ, ಹಾಂ. ಇಬ್ಬರು ಅಕ್ಕಂದಿರಿದ್ದಾರೆ. ಅಣ್ಣ ಬಂದಿದ್ದಾರಾ? ಅಣ್ಣ ಬಂದಿದ್ದಾರೆ. ಯಾರು? ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ನೀವೇನು ಮಾಡ್ತಿದ್ದೀರಾ? ವ್ಯವಸಾಯ ಮಾಡ್ತೀವಿ. ವ್ಯವಸಾಯ ಮಾಡ್ತೀರಾ? ವೆರಿ ಗುಡ್, ವೆರಿ ಗುಡ್. ಓಕೆ ರಾಜೇಶ್ ಹೇಳಿ, ಏನೇನು ಗೇಮ್ಸ್ ಆಡ್ತೀರಾ? ಯಾವ್ಯಾವ ಸ್ಪೋರ್ಟ್ಸ್ ಇಷ್ಟ ನಿಮಗೆ? ಫಸ್ಟ್ ಖೋ ಆಡ್ತಿದ್ದೋ. ಓಕೆ. ಥ್ರೋಬಾಲ್, ಆಮೇಲೆ ನಮ್ಮ ಮಾಸ್ಟ್ರು ಥ್ರೋಬಾಲ್ ಆಡೋ ನೀನು ಆಡ್ತೀಯಾ? ಯಾರು? ಮಲೆಯ ಮಾಸ್ಟರ್. ಮಲೆಯ ಮಾಸ್ಟರ್ ಇಲ್ಲಿ ಅವರು ನಿಮ್ಮ ಜಾತ್ಕಟ್ಟ ಸ್ಕೂಲು. ಎಷ್ಟನೇ ಕ್ಲಾಸಲ್ಲಿ ಓದಿದ್ದೀರಾ ನೀವು? ನಾವು ಜಾತ್ಕಟ್ಟ SLC ಗಂಟಲು ಅಲ್ಲೇ ಓದಿದ್ದು. ಹಾಂ. ನೆಕ್ಸ್ಟ್ ಕಾಲೇಜಿಗೆ ಬಂದೆ. ಹಾಂ. SLCಲೇ ನಾವು ಥ್ರೋಬಾಲ್ ಮೂಲತಃ ಕಲಿಬೇಕಂದ್ರೆ ಮಲೆಯ ಸರಿ ಕಾರಣ. ಓಕೆ. ಎಲ್ಲೆಲ್ಲ ಆಡಿದ್ದೀರಾ? ಡಿಸ್ಟ್ರಿಕ್ಟ್ ಲೆವೆಲ್ ಆಡಿದ್ದೀರಾ? ತಾಲೂಕು ಆಡ್ದು, ಡಿಸ್ಟಿಕ್ಕು, ಡಿವಿಷನು, ನ್ಯಾಷನಲ್ಸು, ಇಂಟರ್ನ್ಯಾಷನಲ್ಸು ಆಡ್ದು. ಇಂಟರ್ನ್ಯಾಷನಲ್ ಆಡಿದ್ದೀರಾ? ಶ್ರೀಲಂಕಾ. ಶ್ರೀಲಂಕಾಗೆ ಹೋಗಿದ್ದೀರಾ? ಹೋಗಿ ಆಡ್ಕೊಂಡ್ ಬಂದಿದ್ದೀರಾ? ಫಸ್ಟ್ ಪ್ಲೇಸ್ ಆಯಿತು. ಎಲ್ಲಿ ಅಲ್ಲಿ ಫಸ್ಟ್ ಪ್ಲೇಸ್? ಅವಾರ್ಡು ಕೊಟ್ಟಿದ್ದಾರೆ. ವೆರಿ ವೆರಿ ಗುಡ್, ಸೂಪರ್. ಇಂಡಿಯನ್ ಟೀಮ್ ಕ್ಯಾಪ್ಟನ್, ವೆರಿ ಗುಡ್. ಭಾಳ ಖುಷಿ ಆಗುತ್ತೆ ನಮ್ಮ ಕರ್ನಾಟಕದವರು ಇಂಡಿಯನ್ ಟೀಮ್ ಕ್ಯಾಪ್ಟನ್. ಯಾಕಂದ್ರೆ ನನಗೆ ಇನ್ನೂ ಜ್ಞಾಪಕ ಇದೆ, ನಾನು ಮೆಡ್ರಾಸ್ಲಿ ಓದ್ತಾ ಇದ್ದೆ. ನನಗೂ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಅಲ್ಲಿ ಆಡ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳೋರು, ಏನಮ್ಮ ಯಾಕೆ ನೀವು ಸ್ಪೋರ್ಟ್ಸ್ ಇದ್ರಲ್ಲಿ ಜಾಯ್ನ್ ಆಗಬಾರ್ದು? ಹೇಳ್ಬೇಕು, ಎಲ್ಲದಕ್ಕೂ ಟೈಮ್ ಬರಬೇಕು. ಅದಕ್ಕೆ ಕ್ರಿಕೆಟ್ ಜಾಯ್ನ್ ಆಗಬೇಕಂದ್ರೆ ಅಷ್ಟು ಈಸಿಯಾಗಿ ಹೋಗಿ ಜಾಯ್ನ್ ಆಗೋಕ್ಕಾಗಲ್ಲ, ಭಾಳ ಕಷ್ಟ ಇದೆ ಅಂತ. ಬಟ್ ನಾವು ಹೇಳ್ತಿದ್ದೆ ನಮ್ಮ ಫ್ರೆಂಡ್ಸ್ಗೆಲ್ಲ, ನಾನು ಓದಿದ್ದು ಚೆನ್ನೈಲಿ, ನೋಡಿ ಈ ಥರ ಕರ್ನಾಟಕದಿಂದ ಎಷ್ಟು ಪ್ಲೇಯರ್ಸ್ ಇದ್ದಾರೆ ನಮ್ಮ ಇಂಡಿಯಾಲಿ. 6 ಜನ ಆಡ್ತಿದ್ರು. 6 ಜನ, JR ವಿಶ್ವನಾಥ್, ಬ್ರಜೇಶ್ ಪಟೇಲ್, ಪ್ರಸನ್ನ, ಚಂದ್ರಶೇಖರ್, ಇನ್ನಿಬ್ರು ಇದ್ದಾರೆ, ಮರ್ತ್ಬಿಟ್ಟಿದ್ದೀನಿ. 6 ಜನ ಕ್ರಿಕೆಟ್ ಪ್ಲೇಯರ್. ಇಂಡಿಯನ್ ಟೀಮ್ 11 ಪ್ಲೇಯರ್ಸ್ಲಿ 6 ಜನ ಕರ್ನಾಟಕದವ್ರೆ. ನಮ್ಗೆ ಎಷ್ಟು ಹೆಮ್ಮೆ ಆಗೋದು ಅಂದರೆ, ನಾನು ಹೇಳ್ತಿದ್ದು ನೋಡಿ ಹೆಂಗೆ ಆಡ್ತಾರೆ ನಮ್ಮ ಕರ್ನಾಟಕದವ್ರು, ಹೆಂಗಿದ್ದಾರೆ ನೋಡಿ, ಎಷ್ಟು ಪವರ್ ಇದೆ ನೋಡಿ. ಅದು JR ವಿಶ್ವನಾಥ್ ಬ್ಯಾಟಿಂಗ್ ನೋಡೋಕ್ಕಂತೂ ನಾವಂತೂ ಸಾಯ್ತಾ ಇದ್ದು. ಏನಾದರೂ ಔಟ್ ಆಡ್ಬಿಟ್ರೆ ರೇಡಿಯೋ ಎಲ್ಲ ಹೊಡೆದಾಕ್ಬಿಟ್ಟಿದ್ದೆ ಒಂದ್ಸತಿ, ಅಷ್ಟೊಂದು ಇಷ್ಟ. ಓಕೆ, ಇವಾಗ ನೀವು ಇಂಡಿಯನ್ ಟೀಮ್ ಕ್ಯಾಪ್ಟನ್ ಅಂತ ಹೇಳಿದ್ದೀರಾ, ಬೇರೆ ಯಾವ ಇದ್ರಲ್ಲಿ ಆಡಿದ್ದೀರಾ? ನ್ಯಾಷನಲ್ ಲೆವೆಲ್ ಆಡಿದ್ದೀರಾ? ನ್ಯಾಷನಲ್ಸು ಪಂಜಾಬ್ ಲೂಧಿಯಾನದಲ್ಲಿ ಆಡಿದೆ. ಓಕೆ. ಅಲ್ಲಿ ಫಸ್ಟ್ ಪ್ಲೇಸ್ ಆಯಿತು. ಓಕೆ. ಚೆನ್ನೈ ಸೀನಿಯರ್ಸ್ ನ್ಯಾಷನಲ್ ಆಡಿದೆ. ಓಕೆ. ಅಲ್ಲೂ ಫಸ್ಟ್ ಪ್ಲೇಸ್ ಆಯಿತು. ವೆರಿ ಗುಡ್, ವೆರಿ ಗುಡ್. ತುಂಬ ಖುಷಿ ಆಯಿತು ಒಂದು ಸ್ಪೋರ್ಟ್ಸ್ ಮ್ಯಾನ್ ಜೊತೆ ಮಾತಾಡ್ಬೇಕಂದ್ರೆ. ನಿಜವಾಗ್ಲೂ ನನಗಂತೂ ಇಲ್ಲದೇ ಇರೋ ಪ್ರೀತಿ ಬರುತ್ತೆ ನನಗೆ. ಹೇಳಿ, ನಮ್ಮ ಶೋಗೆ ಬಂದಿದ್ದೀರಾ ರಾಜೇಶ್ ಅವರು? ಏನು ಆಸೆ ಹೊತ್ಕೊಂಡ್ಬಂದಿದ್ದೀರಾ? ಇವಾಗ ದುಬೈನಲ್ಲಿ ವರ್ಲ್ಡ್ ಕಪ್ ಸೆಲೆಕ್ಷನ್ ಆಗಿದ್ದೀವಿ. ಓಕೆ. ಅದರಲ್ಲಿ ಆಡಬೇಕು, ನಮ್ಮ ದೇಶಕ್ಕೆ ಕೀರ್ತಿ ತರಬೇಕು, ನನ್ನ ತಂದೆ ತಾಯಿಗೆ ಒಳ್ಳೆ ಹೆಸರು ತಂದು ಕೊಡಬೇಕು ಅಂತ. ಓಕೆ. ದುಬೈಲಿ ನಡೀತಾ ಇದೆ. ಯಾವಾಗ ಅದು? ಜನವರಿ 15ರಿಂದ 19. ಓಕೆ. ಏನು ನಡೀತಾ ಇದೆ ಇವಾಗ? ಏನು ಆಸೆ ಅದು? ಏನು ಅದಕ್ಕೆ DD ಕಟ್ಟಬೇಕು. ಯಾಕೆ ಇವಾಗ ಈ ಥ್ರೋ ಬಾಲ್ ಅಂದರೆ ನೀವು ನಿಮ್ಮ ಇಂಡಿಯನ್ ಟೀಮ್ ಹೋಗ್ತಿದ್ರೆ ಖಂಡಿತ ಒಂದು ಲೆವೆಲ್ ಎಲ್ಲಾದರೂ ಬರಲೇಬೇಕಲ್ವ? ಬರಲೇಬೇಕು. ಅದು ಇನ್ನೂ ಸ್ವಲ್ಪ ಲೇಟ್. ಸರ್ಕಾರ ಸದ್ಯಕ್ಕೆ ಇವಾಗ ಮಾಡಿಕೊಡ್ತಾ ಇಲ್ಲ, ಇನ್ನೂ ಲೇಟ್ ಆಗುತ್ತೆ. ಬಟ್ ಬೇರೆ ಪ್ಲೇಯರ್ಸ್ ಎಲ್ಲ ಹೆಂಗೆ ಬರ್ತಾ ಇದ್ದಾರೆ? ನಾವು ಇಂಡಿಯಾ ಟೀಮ್ ಕ್ಯಾಪ್ಟನ್ ಆದರೂ ಕೂಡ ನಾವು ಸ್ಪಾನ್ಸರ್ಶಿಪ್ ಹುಡಿಕೊಂಡು DD ಕಟ್ಟಲೇಬೇಕು ನಾವು. ಅದೇ ಥರ ಎಲ್ಲ ಪ್ಲೇಯರ್ಸು DD ಕಟ್ತಿದ್ದಾರೆ. ನಾವು ಕೂಡ ಕಟ್ಬಿಟ್ಟೆ ಸ್ಪೋರ್ಟ್ಸ್ ಕೊಡ್ಬೇಕು. ವರ್ಲ್ಡ್ ಕಪ್ ದುಡ್ಡು ಕಟ್ಟಲೇಬೇಕು. ಓಕೆ. ಅದು ಕಟ್ಟದೆ ಹೋದರೆ ಆಗಲ್ಲ, ಕ್ಯಾನ್ಸಲ್ ಮಾಡ್ತಾರೆ. ಓಕೆ. ನಿಮಗೆ ಪಾಪ ನೀವು ಇಂಡಿಯನ್ ಟೀಮ್ ಕ್ಯಾಪ್ಟನ್ ಬೇರೆ, ಯಾರಾದರೂ ಒಂದು ಇದು ಮಾಡಲೇಬೇಕಲ್ಲ. ಯಾಕೆ ಲಾಸ್ಟ್ ಟೈಮ್ ಶ್ರೀಲಂಕಾ ಹೋಗಿ ವೈ ಥ್ರೋ ಬಾಲ್ ಅಂದ ತಕ್ಷಣ ಯಾತಕ್ಕೆ ಬಿಟ್ಬಿಡ್ತಾರೆ? ಯಾರ ಸ್ಪೋರ್ಟ್ಸ್ ಇವ್ರನ್ನ ಹೋಗಿ ಕೇಳುತ್ತಾನೆ ಏನಾದರೂ ಇದು ಮಾಡಿ ಅಂತ? ಕೇಳಬೇಕು, ಸದ್ಯಕ್ಕೆ ಯಾರೂ ಪರಿಚಯ ಇಲ್ಲ. ಹಾಂ. ಸೊ ನಿಮಗೆ ಈ ಶೋ ನಡೀದು ಗೊತ್ತಾಯಿತು, ಅದಕ್ಕೆ ಒಂದು ಆಸೆ ರೂಪದಲ್ಲಿ ಬಂದಿದ್ದೀರಾ, ಒಂದು ಸಹಾಯ ಕೇಳಬೇಕು ಅಂತ. ಓಕೆ. ಎಷ್ಟಾಗುತ್ತೆ? 45,000. 45,000. ಓಕೆ. ಬೇರೆ ಕಡೆ ಎಲ್ಲಾದರೂ ಟ್ರೈ ಮಾಡಿದ್ರಾ ಏನಾದರೂ ಹೆಲ್ಪ್ಗೆ? ಸದ್ಯಕ್ಕೆ ಕಾಲೇಜಲ್ಲಿ ಹೇಳಿದ್ದೀವಿ. ಹೇಳಿದ್ದೀರಾ? ಎಲ್ಲಿ? ಮಂಡ್ಯದಲ್ಲಿ? ಮಂಡ್ಯ. ಓಕೆ. ಓಕೆ ರಾಜೇಶ್ ಅವರೇ, ಇದು ನಿಮ್ಮ ಆಸೆನ ಹೇಳ್ಕೊಂಡಿದ್ದೀರಾ. ಸೊ ನಾವು ಏನು ಮಾಡಿ, ಯಾಕಂದರೆ ಸ್ಪೋರ್ಟ್ಸ್ ಅಂದರೆ ನನಗೂ ತುಂಬ ಇಷ್ಟ. ಯಾರು ಹೆಲ್ಪ್ ಮಾಡ್ಬೋದು ಹೇಳಿ? ನೀವು ಯಾರಾದರೂ ಹೆಲ್ಪ್ ಮಾಡ್ತೀರಾ ಹೇಳಿ? ಇಲ್ಲ ನೀವು ಯಾರಾದರೂ ಹೆಲ್ಪ್ ಮಾಡ್ತೀರಾ ಹೇಳಿ? ಇಂಥ ಸ್ಪೋರ್ಟ್ಸ್ ಮ್ಯಾನ್ ನಾವು ಹೆಲ್ಪ್ ಮಾಡಬೇಕು. ಓಕೆ. ನಾನು ಮಾಡೋದಂತೂ ಇದ್ದೇ ಇದೆ, ಆದ್ರೂ ನೀವು ಯಾರಾದರೂ ಮುಂದೆ ಬರ್ತೀರಾ ಹೆಲ್ಪ್ ಮಾಡೋಕ್ಕೆ? ಯಾಕಂದರೆ ಆತ ಇಂಡಿಯನ್ ಕ್ಯಾಪ್ಟನ್. ನೋಡಿ, ಒಂದು ಸ್ಪೋರ್ಟ್ಸ್ಗೆ ಒಂದು ಸಾಕಷ್ಟು ಒಂದು ಪ್ರೋತ್ಸಾಹ ಸಿಗದೆ ಹೋದರೆ ಆಪರ್ಚುನಿಟಿನ ಕಳ್ಕೊತಿದ್ದಾರೆ. ಆ ಆಪರ್ಚುನಿಟಿನ ಕಳ್ಕೊಳ್ಳೋಕ್ಕೆ ನನಗೂ ಇಷ್ಟ ಇಲ್ಲ. ಪಾಪ ಆತನಿಗೆ ಆ ಆಸೆ ಏನಿದೆ ಹೆಂಗೆ ನೆರವೇರಿಸ್ಬೋದು? ರಾಜೇಶ್ ಅವರೇ, ನಾವು ಪ್ರಯತ್ನ ಪಟ್ಟು, ಯಾಕಂದರೆ ಟೈಮ್ ತುಂಬ ಕಮ್ಮಿ ಇದ್ದಿದ್ದರಿಂದ ನಾವು ನಮ್ಮ ಟೀಮೆಲ್ಲ ಸೇರಿ ಝೀ ಫೌಂಡೇಶನಿಂದ ಒಂದು ಅಮೌಂಟ್ ಕಲೆಕ್ಟ್ ಆಗಿದೆ. ಅಂದರೆ ಅದನ್ನು ಫುಲ್ ಇದು ಮಾಡೋಕ್ಕಾಗಲಿಲ್ಲ. ಯಾಕೆ ಅದೇ ನನಗೂ ಕಷ್ಟ ಆಗ್ತಿರೋದು, ಏನು ಮಾಡೋದು, ಹೆಂಗೆ ಹೇಳೋದು ಗೊತ್ತಾಗ್ತಿಲ್ಲ. ಒಂದು ಲೆವೆಲ್ ಆಗಿದೆ, ಇನ್ನೊಂದು 40% 50% ಮಾಡಬೇಕಾಗತ್ತೆ. ಅದಕ್ಕೆ ಏನು ಮಾಡ್ತೀರಾ ನೀವು? ಹೆಂಗೆ ಹೇಳಿ? ಯಾಕಂದರೆ ಪಾಪ
ತುಂಬ ಕನ್ಸುಗಳು ಓದ್ಕೊಂಬಂದಿದ್ದೀರಾ, ನಿಮ್ಮ ಆಸೆನ ಹೇಳಿದ್ದೀರಾ. ನನಗೂ ತುಂಬ ಬೇಜಾರಾಗ್ತದೆ, ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ನಾವು ಸ್ಪಾನ್ಸರ್ ಹುಡುಕ್ತೀವಿ. ಹೆಂಗೆ ಸ್ಪಾನ್ಸರ್ ಹೆಂಗೆ ಹುಡುಕ್ತೀರಾ? ಮನೇಲಿ ಅಡ್ಜಸ್ಟ್ ಮಾಡ್ತಾರೆ ಅಣ್ಣ ಸರ್. ಹೆಂಗೆ ಅಡ್ಜಸ್ಟ್ ಮಾಡ್ತೀರಾ? ಏನು ಮಾಡೋದು ಹೇಳಿ, ನಾವು ಇಷ್ಟೆಲ್ಲ ಮಾಡಿದ್ದೀವಿ, ನನಗೆ ಅರ್ಥ ಆಗ್ತಿಲ್ಲ ಅವಾಗ ಹೆಂಗೆ, ನಾನು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನಾವು ಆದಷ್ಟು ಟ್ರೈ ಪಡ್ತೀವಿ, ಇಲ್ಲಾಂದರೆ ಅಣ್ಣ ಅಡ್ಜಸ್ಟ್ ಮಾಡಿ ಆಗುತ್ತೆ. ನಿಮ್ಮ ಅಣ್ಣನ ಕೇಳಿದ್ವಲ್ಲ ಅವಾಗ್ಲೇ, ಏನೋ ತುಂಬ ಕಷ್ಟ ಅಂತ. ಏನು ಮಾಡೋಕ್ಕಾಗುತ್ತೆ ಹೇಳಿ ರಾಜೇಶ್? ಚಾನ್ಸ್ ಮಿಸ್ ಆಗುತ್ತೆ ಸರ್ ಹೋಗೋದು. ಟೈಮ್ ಬೇರೆ ಕಮ್ಮಿ ಇದೆ ಅಲ್ವಾ, ಇನ್ನು ಈ ಮಂತ್ 31 ಒಳಗಡೆ ದುಡ್ಡು ಕಟ್ಟಬೇಕು. ಹೌದು ಸರ್, ದುಡ್ಡು ಕಟ್ಟಬೇಕು. ಸರ್ಪ್ರೈಸ್ ಬ್ರೇಕ್ ಮಾಡ್ಬೇಕು. ರಾಜೇಶ್, ಡೋಂಟ್ ವರಿ, ನೀನು ಹೋಗೋಕ್ಕೆ ಈ ಝೀ ಫೌಂಡೇಶನ್ ಅಲ್ದೇನೆ ನಾನು ನಿನಗೆ 50,000 ರೂಪಾಯಿ ಚೆಕ್ ಕೊಡ್ತೀನಿ. ಈ ಅಮೌಂಟ್ ಆಗಿದೆ ರಾಜೇಶ್ ನಿಮಗೆ. ಓಕೆ, ದೇವ್ರು ಒಳ್ಳೇದು ಮಾಡಲಿ. ಆಮೇಲೆ ನನಗೆ ಯಾಕೆ ಬೇಸಿಕ್ಕಾಗಿ ಇಂಟ್ರೆಸ್ಟ್ ಆಗಿದ್ದು ಅಂದರೆ, ಕೊಡಬೇಕು ಅಂತ ಅನಿಸಿದಂದರೆ, ವರ್ಲ್ಡ್ ಕಪ್ ಆ್ಯಕ್ಚುಲಾಗಿ ಲೈಫಲ್ಲಿ ಇದೊಂದು ಅಂಬಿಷಿಯಸ್ ದಿಸ್ ಒನ್. ಸೊ ಇಷ್ಟೆಲ್ಲ ಮಾಡೋದಕ್ಕೆ ನಮ್ಮ ಕರ್ನಾಟಕದಿಂದ ಒಬ್ಬ ಕ್ಯಾಪ್ಟನಾಗಿ ಹೋಗ್ತಿದ್ದೀನಿ ಅಂದರೆ ಅದು ನಮಗಂತೂ ಅದು ಭಾಳ ಖುಷಿ ಕೊಡೋಂಥ ವಿಚಾರ. ಅದನ್ನು ನೀವು ಖಂಡಿತ ಒಳ್ಳೆ ರೀತಿಯಲ್ಲಿ ಆಡಿ ನಮ್ಮ ಇಂಡಿಯಾಗೆ ಒಂದು ಒಳ್ಳೆ ಹೆಸರು ಬರಬೇಕು, ನಮ್ಗೆ ಅದು ಬೇಕು. ಯಾಕಂದರೆ ಇಂಡಿಯಾ ಅಂದರೆ ನಮಗೆ ಪ್ರಾಣ. ಸೊ ಇದು ಖಂಡಿತ ಇದು ಒಳ್ಳೆ ಇದಕ್ಕೆ ಉಪಯೋಗಿಸಿ. ಸಾರಿ, ಇದು ನನ್ನ ಕಡೆಯಿಂದ, ಇದು ಝೀ ಫೌಂಡೇಶನ್. ಓಕೆ, ಆಲ್ ದಿ ಬೆಸ್ಟ್, ವೆರಿ ವೆಲ್. ಆಮೇಲೆ ನನಗೊಂದು ಸಣ್ಣ ಆಸೆ ಇದೆ, ಹೇಳ. ಎಲ್ಲರ ಆಸೆ ನಾನು ಕೇಳ್ತೀನಿ, ನನ್ನ ಆಸೆ ನೀವು ಕೇಳಿ. ಯೂಶ್ವಲಾಗಿ ನಾವು ಏನು ಕಲ್ತಿರ್ತೀವೋ ಅದು ಇನ್ನೊಬ್ರಿಗೆ ದಾನ ಮಾಡೋದು ತುಂಬ ಒಳ್ಳೆ ಗುಣ ಅಂತಾರೆ. ಏನೇ ಕಲ್ತೀವಿ, ವಿದ್ಯೆ ಆಗೋದು ಸರಿ, ಅದಕ್ಕೇ ಮಾಸ್ಟರ್ಸ್ ಅಂತಾರೆ, ಪ್ರೊಫೆಸರ್ಸ್ ಅಂತಾರೆ, ಲೆಕ್ಚರರ್ಸ್ ಅಂತಾರೆ. ಸೊ ಇವಾಗ ನೀವು ಇದನ್ನು ಕಲ್ತಿದ್ದೀರಾ, ಥ್ರೋಬಾಲ್ ಕಲ್ತಿದ್ದೀರಾ. ನನಗೊಂದು ಆಸೆ ಏನಂದರೆ ನೀವು ಒಂದು 10 ಮಕ್ಕಳಿಗೆ ಹೇಳ್ಕೊಡ್ಬೇಕು. ಓಕೆ, ಅದು ನೆರವೇರಿಸ್ತೀರಾ? ಓಕೆ, ಆಲ್ ದ ಬೆಸ್ಟ್, ಟೇಕ್ ಕೇರ್. ವರ್ಲ್ಡ್ ಕಪ್ನಲ್ಲಿ ಆಡೋದಕ್ಕೆ 50,000 ರೂಪಾಯಿ ಚೆಕ್ಕನ್ನು ನೀಡಿದ ಶಿವಣ್ಣ ನಿಜಕ್ಕೂ ತಮಗೆ ಸ್ಪೋರ್ಟ್ಸ್ ಬಗ್ಗೆ ಇರುವ ಅಭಿಮಾನ ವ್ಯಕ್ತಪಡಿಸಿರೋದು ಎಲ್ರಿಗೂ ತಿಳಿತು. ಬರುತ್ತಿದೆ ಕಾಲ, ಟಿಕ್ 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 ಬರುತ್ತಿದೆ ಕಾಲ. ರೇಣುಕಾ ಅವ್ರ ಮಾವ ಮುದ್ದೇಗೌಡರು ಬಂದಿದ್ದಾರೆ ನಮ್ಮ ಜೊತೆ ಮಾತಾಡೋಕ್ಕೆ. ಬನ್ನಿ ಮಾತಾಡಿ. ಮುದ್ದೇಗೌಡ್ರೆ ನಮಸ್ಕಾರ. ನಮ್ಮ ಕೂತ್ರೆ. ಯಾವ ಊರು ನಿಮ್ಮದು? ಶ್ರವಣಬೆಳಗೊಳ. ನಿಮ್ಮದು ಹೊಸಳ್ಳಿ. ಇವಾಗ ಏನಾಗಿದೆ ಅಂದರೆ, ರೇಣುಕಾ ಅಂತ ಒಬ್ಬರು ಬಂದಿದ್ರು. ಬಂದು ಈ ಥರ ಆಗಿದೆ ಅಣ್ಣ, ಈ ಥರ ಒಂದು 7 ವರ್ಷ ಆಯ್ತು ಮದುವೆ ಆಗಿ, 1 ವರ್ಷವರೆಗೂ ನಿಮ್ಮ ಮಗ ಜೊತೆಲಿದ್ರಂತೆ. ಆಮೇಲೆ ಇಲ್ಲ, 2ನೇ ಮಗ ಅಲ್ವಾ ಅವನು? 2ನೇ ಮಗ. ಅವನ ಹೆಸರು ಚಂದ್ರ ಅಂತ. ಏನು ಮಾಡ್ತಿದ್ರು? ಬಾಂಬೆಲಿ ಸೇಟು ಮನೆ ಕಾರು ಡ್ರೈವರ್ ಆಗಿದ್ರು. ಗಂಡ ಹೆಂಡತಿ ಇಬ್ರು ಚೆನ್ನಾಗಿದ್ರು. ಹಾಂ. ಆಮೇಲೆ ಮೊದಲು ಹಾಂ ಮದುವೆ ಆದ 1 ಹೆಣ್ಣು ತಿನ್ನಿದ್ರು. ಬಾಂಬೆಗೆ ಹೋಯ್ತೀವಿ ಅಂತ ಹೋದರು. ಬಾಂಬೆಗೆ ಹೋಯ್ತೀವಿ ಅಂತ ಹೋಗಿ ಒಂದು 5-6 ತಿಂಗಳಿದ್ದು ಅಲ್ಲೇನೋ ಅವ್ರವ್ರಿಗೆ ಕಿತ್ತಪ್ಪೈತು ಬಂದು ಕರ್ಕೊಂಡ್ಬಿಟ್ಟ ಇಲ್ಲಿಗೆ ಊರಿಗೆ ಬಿಟ್ಬಿಟ್ಟು ಹೋದ ತಿರ್ಗಾ ಬಾಂಬೆಗೆ. ಅಷ್ಟೊತ್ತಿಗೆ ಅಲೆಯ ಮಗು ಜರಣ ಆಯಿತು. ತಿರ್ಗಾ ಇನ್ನು 4-5 ತಿಂಗಳಿಗೆ 5-6 ತಿಂಗಳಿಗೆ ಬಂದ್ಬಿಟ್ಟು ತಿರ್ಗಾ ಕರ್ಕೊಂಡು ಹೋದ ಅವ್ರನ್ನ ಹೆಂಡ್ತಿಯ. ಆ 2ನೇ ಸರಿ ನಮ್ಗೆ ಹೇಳ್ದಂಗೆ ಹೋಗಿದ್ರು ಊರಿಂದ, ಊರ ಮನೆಯಿಂದಲೇ. ಗಂಡ ಹೆಂಡ್ತಿ ಇಬ್ರು ಹೋಗಿದ್ರು. ಅಲ್ಲಿಂದ ಏನಾಯ್ತು ಏನ್ಬಿಡ್ದ ಬಂದ್ಬಿಟ್ಟು ಅವನು ಬಿಟ್ಬಿಟ್ಟು ಹೋಗ್ಬಿಟ್ಟ. ತಿರ್ಗಾ ಹೋಗ್ಬಿಟ್ಟು 1-2 ವರ್ಷ ಬರಲೇ ಇಲ್ಲ. ಹೆಂಡ್ತಿ ಗಂಡ ಇಲ್ವಲ್ಲ ಅಂದ್ಬಿಟ್ಟು ಅಲ್ಲಿ ಅಪ್ಪ ಮನೇಲೇ ನಾವು ಬಿಟ್ಟು. ಯಾಕೆ ಬಿಟ್ರಿ? ನಾವು ಕರೀನಿಲ್ಲ.
ಯಾಕೆ? ಗಂಡಿಲ್ವಲ್ಲ ನಾವ್ಯಾತು ಕರೆನ ಅಂತ. ಇಲ್ಲ ಗಂಡಿಲ್ಲ, ನಿಮ್ಮ ಮಗ ತಾನೆ ಅವನು. ಮಗ ಸರಿ. ಇಲ್ಲ ಗಂಡಿಲ್ಲ, ನೀವು ಗಂಡಿಲ್ಲ ಅನ್ಬಿಟ್ರೆ ನೀವು ಹುಡ್ಕಕ್ಕೆ ಪ್ರಯತ್ನ ಪಡ್ಲಿಲ್ವಾ? ನಮ್ ಹೇಳ್ದೆ ಕೇಳ್ದೆ ಕರ್ಕೊಂಡು ಹೋಗಿದ್ನಲ್ಲ ಬಂದಾಗ. ಅದು ಹೇಳ್ದೆ ಕೇಳ್ದೆ ಕೇಳ್ದೆ ಕರ್ಕೊಂಡು ಬಿಟ್ಟು ಹೋಗಿದ್ನಲ್ಲ. ಎಲ್ಲಿದ್ದಾನೆ ಅಂತ ನೀವು ಕರೆಕ್ಟಾಗಿ ಹೋಗ್ಲಿಲ್ಲ. ಇಲ್ಲ ಇದ್ರೆ ಹೇಳಿ, ಯಾಕಂದ್ರೆ ಸಿಕ್ತವಾಗಿ ಒಂದು ನಾವು ನೋಡಿಲ್ಲ. ಅಡ್ರೆಸ್ನು ಮಾಡಿಲ್ಲ, ಫೋನು ಮಾಡಿಲ್ಲ, ಬಂದು ಹೋದ. ಮತ್ತೆ ಆಕೆ ಆಸೆ ಒಂದಿದೆ, ಏನಂತ ಹೇಳಿದ್ದಾರೆ, ಈ ಥರ ನನಗೆ ಹಿಂಗೆ ಆಗೋಯ್ತಣ್ಣ, ನನಗೆ ಬಿಡುಗಡೆ ಇಸ್ಕೊಟ್ಬಿಡಿ, ನಾನು ನನ್ನ ಜೀವನ ನೋಡ್ಕೊತೀನಿ. ಇಲ್ಲಿ ಬಂದು ನಮ್ಮ ಹತ್ರ ಹೇಳಿದಾಗ ನಾವು ಈ ಪ್ರೋಗ್ರಾಮ್ ಮಾಡ್ತಿರೋದು ಕಾರಣ ಏನಂದರೆ, ಒಂದು ಆಸೆನ ಒಳ್ಳೆ ರೀತಿಲಿ ಮಾಡಬೇಕು, ಸುಮ್ಮನೆ ಅವಸರಪಟ್ಟು ಏನೋ ಇದು ಮಾಡಬಾರ್ದು. ಯಾಕಂದರೆ ಮದುವೆ ಅನ್ನೋದು ಸುಮ್ಮನೆ ಯೂಶುವಲ್ ಅಲ್ಲ. ಅವರು ಇದ್ದಾರೆ, ರೇಣುಕಾ ಅವ್ರ ತಂದೆನೂ ಇದ್ದಾರೆ. ಸರ್ ಬನ್ನಿ, ಮೇಲೆ ಬನ್ನಿ. ಇವಾಗ ನೀವು ಇಬ್ಬರು ಸೇರಿ ಮದುವೆ ಮಾಡಿದ್ದಲ್ವಾ? ಹೌದು. ಯಾಕೆ ಏರ್ಪೇರ್ ಆಯಿತು, ವ್ಯತ್ಯಾಸಗಳು ಯಾಕೆ ಆಯಿತು? ಇವ್ರದ್ದು ನಮ್ಮದು ಏನಿಲ್ಲ ಸರ್. ಅವರು ಸಖತ್ ಎಣ್ಣೆ ಕುಡಿತಿದ್ದ. ಕುಡಿಯೋದು ಎಡ್ತಿ ಸರಿಯಾಗಿ ತಂದು ಆಗ್ತಿತ್ತಿಲ್ಲ. ಹೊಡಿಯೋದು ಬಡಿಯೋದು ಮಾಡ್ತಿದ್ದ. ನಾವು ಎಷ್ಟು ದಿವಸ ಅಂತ ನೋಡ್ಕೊಳ್ಳೋಣ ಸರ್. ಕರ್ಕೊಂಬಂದು ಸೀಸನ್ ಇಟ್ಕೊಳ್ಳವು, ಆಮೇಲೆ ತಿರ್ಗಾ ಕರೆಸ್ಕೊಳ್ಳೋನು, ತಿರ್ಗಾ ಹೊಡ. ಎಷ್ಟು ವರ್ಷ ಕರೆಕ್ಟ್ ಆಗಿದ್ರು ಹೇಳಿ? 1 ವರ್ಷ ಇದ್ದ ಸರ್ ಅಷ್ಟೇ. ಇನ್ನು 6 ವರ್ಷ ಇಲ್ಲ? ಇಲ್ಲ. ನೀವಿಬ್ರು ಸೇರಿ ಮದುವೆ ಮಾಡಿದವರು, ಹಿಂಗಾಗಿದೆ. ಇವಾಗ ಆ ಹುಡುಗಿ ಬಂದು ಕೇಳ್ಕೊತಾ ಇದೆ, ಬಿಟ್ಬಿಡಿ. ಯಾಕೆ ಅದನ್ನು ಅಷ್ಟು ಈಸಿ ಅಲ್ಲ, ಬೇರೆ ಮದುವೆ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ನಿಮ್ಮ ಮಗ ಬೇರೆ 6 ವರ್ಷದಿಂದ ನಾಪತ್ತೆ. ಆ ಮಗುಗೊಂದು ಟೇಕ್ ಕೇರ್ ಥರ ಸಿಗುತ್ತಾರೆ ಒಂದು ತಂದೆ ಸಿಗುತ್ತೆ. ಆ ಜೀವನ ಮಾಡ್ಕೊಬಿಟ್ಬಿಡಿ. ಆಮೇಲೆ ಬೇಕಾದ್ರೆ ಅವರು ಲೀಗಲ್ ಪ್ರಕಾರ ನೀವು ಕೋರ್ಟ್ ಗೇಟ್ಗೆ ಅಪ್ಲೈ ಮಾಡಿ. ಇವಾಗ ಹೆಂಗಿದ್ರು ಇಲ್ಲ ಗಂಡ, ಕೋರ್ಟ್ ಲೀಗಲ್ ಆಗಿ ಹೋಗೋಣ. ರೇಣುಕಾ ಇನ್ನೂ ಬಾಳಿ ಬದುಕಬೇಕಾದ ವಯಸ್ಸು. ಅದಕ್ಕೆ ಶಿವಣ್ಣ ಅವರ ಮಾವ ಮುದ್ದೇಗೌಡರ ಹತ್ರ ಈ ವಿಷಯದ ಬಗ್ಗೆ ವಿವರವಾಗಿ ತಿಳಿಸಿದರು. ಹಾಗೂ ರೇಣುಕಾ ಸ್ವತಂತ್ರವಾಗಿ ಬದುಕಲು ಮತ್ತು ಅವರಿಂದ ಬಿಡುಗಡೆ ಹೊಂದಲು ಕಾನೂನಿನಲ್ಲಿರೋ ನಿಯಮಗಳ ಬಗ್ಗೆ ಮುದ್ದೇಗೌಡರಿಗೆ ತಿಳಿ ಹೇಳಿದರು. ಇದಕ್ಕೆ ಮೊದಮೊದಲು ಒಪ್ಪದ ಮುದ್ದೇಗೌಡರು ಶಿವಣ್ಣನ ಸತತ ಪ್ರಯತ್ನದಿಂದ ಕೊನೆಗೆ ಅವರ ಮಾತಿಗೆ ಸ್ಪಂದಿಸಿದರು. ಒಂದು ಲೆವೆಲ್ ಮುದ್ದೇಗೌಡರು ಒಪ್ಕೊಂಡಿದ್ದಾರೆ. ಸೊ ಈ ಸರ್ಪ್ರೈಸ್ನ ನಾವು ರೇಣುಕಾ ಅವ್ರಿಗೆ ಹೇಳೋಣ. ಸೊ ಲೆಟ್ಸ್ ವೆಲ್ಕಮ್ ರೇಣುಕಾ ಅಗೈನ್. ರೇಣುಕಾ ಅವ್ರ ಬನ್ನಿ. ಹೇಳಿ ಸ್ವಾಮಿ, ಇವಾಗ ಹೆಂಗೆ? ಇವಾಗ ನೀವು ಬರ್ಕೊಡಿ. ಅವರು ಬರ್ಕೊಡ್ಬೇಕಾ ನಿಮಗೆ? ಏನಂತ? ನಾಳೆ ದಿವಸ ಇನ್ನ ಇವ್ರನ್ನ ಹೋಗಿ ನಾವೇನು ಕಾಡಕ್ಲ ಬೇಡಕ್ಕಲ್ಲ. ಓಕೆ, ನಮ್ಮಂಗ ನಮ್ದು ಅಂತ ಬರ್ಕೊಡ್ಬೇಕು. ಅದೇ ರೀತಿ ಆಗ್ಬಿಡ್ಲ. ಆ ರೀತಿ ಬರ್ಕೊಂತೀನಿ, ನಾನು ಒಪ್ಕೊಂತೀನಿ. ಸೊ ಇನ್ನೇನು ತೊಂದರೆ ಇಲ್ಲ. ಇವಾಗ ನಿಮ್ಮ ಸೊಸೆನ ಬಿಟ್ಬಿಡಿ, ಅವ್ರ ಪಾಡಿಗಿರ್ತಾರೆ, ನಿಮ್ಗೇನು ತೊಂದರೆ ಆಗಲ್ಲ. ಸಂತೋಷವಾಗ್ತಾನೆ ಹೇಳ್ತಿದ್ದೀರಾ? ಆಯ್ತಾ? ಹೇಳಿ, ನಗ್ನಾಗ್ತಾ ಹೇಳಿ ಸ್ವಲ್ಪ. ಆಯ್ತು, ಕೈ ಕೊಡಿ. ಇವಾಗ ಸಂತೋಷ ಆಯ್ತಾ? ಕೈ ಕೊಡಮ್ಮ, ಕೈ ಕೊಡು. ಆಯ್ತು, ಇವಾಗ ನೆಕ್ಸ್ಟ್ ಇವಾಗ ನಿನಗೆ ಫ್ರೀಡಮ್ ಸಿಕ್ಕಿದೆ, ನೀನು ಚೆನ್ನಾಗಿರು. ಓಕೆ ಓಕೆ ಸರ್. ಓಕೆ, ಅವಕಾಶ ಮಾಡಿಕೊಡಿದ್ದು ತುಂಬ ಚೆನ್ನಾಗಿರಮ್ಮ. ಡೋಂಟ್ ವರಿ. ಓಕೆ, ಇವಾಗ ಅವ್ರ ಮಾವನವರು ರೇಣುಕಾ ಅವರು ಎಲ್ಲರೂ ಒಪ್ಕೊಂಡಿದ್ದಾರೆ. ಸೊ ಎಲ್ಲ ಕೂಲಾಗಿ ಆಗಿದೆ. ಆದ್ರೂ ಇನ್ನು ಲೀಗಲ್ ಪ್ರಕಾರ ಏನಾಗಬೇಕು ಅದ್ರ ಪ್ರಕಾರ ಅವ್ರು ಮುಂದುವರಿತಾರೆ. ಯಾರಿಗೂ ತೊಂದರೆ ಆಗೋದು ಬೇಡ. ಯಾಕಂದರೆ ಇದು ಸ್ವಲ್ಪ ಡೆಲಿಕೇಟ್ ಮ್ಯಾಟರ್ಸ್. ಈ ಥರ ಮ್ಯಾಟರ್ಸ್ ಎಲ್ಲ ನಾವು ಒಂದು ಆಸೆ ಅಂತ ಹೇಳ್ಕೊಳಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ ತೊಂದರೆ ಆಗಿದ್ದರಿಂದ ಆ ತೊಂದರೆಯಿಂದ ಹೊರಗೆ ಬರೋದೇ ಅವ್ರದ್ದೊಂದು ಆಸೆ ಇತ್ತು. ಸೊ ಆಸೆ ಇವತ್ತು ಪೂರ ಇತ್ತು. ಓಕೆ ರೇಣುಕಾ ಅವರೇ, ಆಲ್ ದಿ ಬೆಸ್ಟ್. ಓಕೆ, ಬರ್ತೀನಿ ಸರ್. ದಿನ ಜಾಸ್ತಿ ಆಸೆ. ಈ ಆಸೆ ಕೊನೆನೇ ಇಲ್ಲ ನೋಡಿ. ಎಷ್ಟು ಆಸೆಗಳು, ಲೆಟರ್ಸ್ ಮೂಲಕ, ಇಮೇಲ್ ಮೂಲಕ, ಫೋನ್ಸ್ ಮೂಲಕ ಎಷ್ಟೆಷ್ಟು ಆಸೆಗಳು ಬರುತ್ತೆ. ನನಗೂ ಅಷ್ಟೇ ತುಂಬ ಆಸೆ, ಎಲ್ಲರ ಆಸೆನೂ ಈಡೇರಿಸ್ಬೇಕು ಅಂತ. ಏನು ಮಾಡಲಿ, ನಾನು ಮನುಷ್ಯ, ಎಷ್ಟು ಆಸೆ ಈಡೇರಿಸೋಕ್ಕಾಗುತ್ತೆ ಅಷ್ಟೇ ಆಗೋದು. ಬಟ್ ಆದರೂ ಯೋಚನೆ ಮಾಡಬೇಡಿ, ನಿಮ್ಮ ಆಸೆ ಇನ್ನೊಂದು ಮೂಲಕ ನೆರವೇರುತ್ತೆ. ಹೆಂಗಂದ್ರೆ ನಮ್ಮ ಟೀಮ್ನವ್ರು ಬರ್ತಾರೆ, ನನ್ನ ಪರವಾಗಿ ನಿಮ್ಮ ಆಸೆಗಳನ್ನ ಈಡೇರಿಸ್ತಾರೆ. ಬೇಜಾರು ಮಾಡ್ಕೋಬೇಡಿ. ಅವ್ರು ಈಡೇರಿಸಿದ್ರೆ ನಾನೇ ಈಡೇರಿಸ್ದಂಗೆ ಅದು ಲೆಕ್ಕ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಖಂಡಿತ ನಿಮ್ಮ ಆಸೆ ನೆರವೇರುತ್ತೆ ಯಾವುದೋ ಒಂದು ಮೂಲಕ. ಇವರ ಹೆಸರು ಲಕ್ಷ್ಮಿ. ಬೆಂಗಳೂರಿನ ಫುಟ್ಪಾತ್ನಲ್ಲಿ ಹೂ ಮಾರ್ತಾ ಜೀವನ ನಡೆಸ್ತಾ ಇದ್ದಾರೆ. ನಾನು 12 ವರ್ಷದಿಂದ ಮಾಡ್ತಾ ಇದ್ದೀನಿ ವ್ಯಾಪಾರ. ಏನು ಅಷ್ಟೇನು ವ್ಯಾಪಾರ ಇರಲ್ಲ, ಸ್ವಲ್ಪ ಡಲ್ನೇ. ಒಂದು ದಿನಕ್ಕೆ 100 ರೂಪಾಯಿ ಹೂವು ತಗೊಂಬಂದ್ರೆ ಒಂದು 50 ರೂಪಾಯಿ ಸಿಗುತ್ತೆ. ಎಲ್ಲ ಇದ್ರಲ್ಲೇನೆ ಸ್ವಲ್ಪ ಸ್ವಲ್ಪ ಸಿಕ್ಕೋದು, ಜೀವನ ಮಾಡ್ಕೊಂಡು ಕಾಲ ಕಳ್ಕೊಂಡು
ಇದ್ವಿ ಅಷ್ಟೇ. 2 ಮಕ್ಕಳನ್ನ ಕೈಗಿಟ್ಟು ಕುಡುಕ ಗಂಡ ಬಿಟ್ಟು ಹೋಗಿದ್ದಾನೆ. ಅಮ್ಮೆಯ ಸಹ ಆಸೆ ಇದೆ, ಚೆನ್ನಾಗಿ ಮಕ್ಕಳು ಓದಬೇಕು, ಅವ್ರು ಚೆನ್ನಾಗಿರ್ಬೇಕು, ಎಲ್ಲರ ಥರ ಒಳ್ಳೆ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಓಡಾಡಬೇಕು ಅಷ್ಟೇ. ಕಿತ್ತು ತಿನ್ನೋ ಬಡತನದಲ್ಲಿಯೂ ಮಕ್ಕಳನ್ನ ಮುದ್ದಾಗಿ ಬೆಳೆಸ್ತಾ ಇದ್ದಾರೆ. ದಸರಾ ಹಬ್ಬಕ್ಕೆ ಮಕ್ಕಳಿಗೆ ಹೊಸ ಬಟ್ಟೆ ಕೊಡಿಸಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರೂ ಆಗಲಿಲ್ಲ. ಆದರೆ ಮುಂದೆ ಬರೋ ದೀಪಾವಳಿ ಹಬ್ಬಕ್ಕಾದರೂ ಮಕ್ಕಳಿಗೆ ಬಟ್ಟೆ ಕೊಡಿಸ್ಬೇಕು ಅಂತ ಆ ಹೆತ್ತಮ್ಮನ ಆಸೆ. ಮಕ್ಕಳಿಗೋಸ್ಕರ ಬಟ್ಟೆ ಕೊಡಿಸ್ಬೇಕಾಗಿತ್ತು, ತುಂಬ ಆಸೆ ಇತ್ತು, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಅದರಿಂದ ಇವ್ರು ಕೊಡಿದ್ರು ತುಂಬ ಸಂತೋಷ ಆಯಿತು. ನನ್ನ ಕೈಯಲ್ಲಿ ಕೆಲಸ ಮಾಡಿ ಬಟ್ಟೆ ತೆಗೆದು ಹಾಕೋಕ್ಕಾಗಿಲ್ಲ ನನ್ನ ಮಕ್ಕಳಿಗೂ ನನಗೂ. ಅದರಿಂದ ಇವ್ರು ಬಂದು ತಗೊಂಬಂದು ಕೊಟ್ಟರು, ತುಂಬ ಸಂತೋಷ ಆಯಿತು, ಖುಷಿನೂ ಆಯಿತು. ಧನ್ಯವಾದಗಳು.